सर्वकार्येषु सर्वदा शान्ताकारं भुजगशयनं पद्मनाभं श्रेयशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिविद्यानगम्यं वन्दे विष्णुं भवभयहरं सर्वलोकैकनाथम् आकाशात् प्रतिदिनं तागच्छति सागरं सर्वदेवनमस्कार केशवं प्रतिगच्छति ಆಯಿತಾ ಗಣಾಧೀಶ್ವರಹಿತ ಗೋಪಾಲಕೃಷ್ಣ ದೇವತಾಭ್ಯೋ ಪ್ರಾರ್ಥನಾ ಕರಿಷ್ಯೆ. ಇದು ಮತ್ತೆ ನಮ್ಮ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಮಾಡೋದು ಅಂತೇಳಿ ನಾವು ಸಂಕಲ್ಪ ಮಾಡಿ ಇವತ್ತಿನ ದಿವಸ ಆ ಒಂದು ವಿಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡೋದು ಮತ್ತು ಜೀರ್ಣೋದ್ಧಾರ ಮುಹೂರ್ತ ಮಾಡುವುದು ಅಂತೇಳಿ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಅದೇ ರೀತಿ ಯಾವುದೇ ಕಾರ್ಯ ಮಾಡುವಾಗ ಗ್ರಾಮ ಸಮಸ್ತರಿದ್ದು ದೇವರ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ದೇವರಿಗೆ ಒಂದು ಫಲವಸ್ತು ಸಮರ್ಪಣೆ ಮಾಡಿ ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿಕೊಳ್ಳುವುದು. ಅದೇ ರೀತಿ ಸಂಕಲ್ಪಿಸಿಕೊಂಡಂಥ ಜೀರ್ಣೋದ್ಧಾರ ಕಾರ್ಯ ಆದಷ್ಟು ಶೀಘ್ರವಾಗಿ ನೆರವೇರಿ ನಂಬಿಕೊಂಡು ಬಂದಂಥ ಆರಾಧ್ಯ ಮೂರ್ತಿಗೆ ಆದಷ್ಟು ಶೀಘ್ರವಾಗಿ ಬ್ರಹ್ಮಕಲಶೋತ್ಸವ ಆಗುವಂತೆ ಅನುಗ್ರಹ ಮಾಡಿಕೊಟ್ಟು ನಾವು ಸಂಕಲ್ಪಿಸಿಕೊಂಡಂಥ ಕಾರ್ಯದಲ್ಲಿ ಯಾವುದು ವಿಘ್ನಗಳಿಲ್ಲದೆ ನೆನೆಸಿದ ಇಷ್ಟಾರ್ಥದಂತೆ ಆ ಗೋಪಾಲಕೃಷ್ಣನ ಭವ್ಯವಾದ ಮಂದಿರ ಆದಷ್ಟು ಶೀಘ್ರವಾಗಿ ಆ ಕೆಲಸ ಕಾರ್ಯಗಳೆಲ್ಲ ಸಸೂತ್ರವಾಗಿ ಆಗಿ ಗ್ರಾಮ ಸಮಸ್ತರಿದ್ದು ಸಂಕಲ್ಪಿಸಿಕೊಂಡಂತೆ ಅದಕ್ಕೆ ಬೇಕಾದಂಥ ಧನ ಸಂಪನ್ಮೂಲವನ್ನು ಕೂಡ ಒದಗಿಸಿಕೊಟ್ಟು ಅದೇ ರೀತಿ ಶ್ರಮದಾನದ ಮೂಲಕ ಈ ಕ್ಷೇತ್ರದಲ್ಲಿ ಆಗುವಂಥ ಕೆಲಸ ಕಾರ್ಯಗಳಿಗೆ ಸಮಸ್ತ ಭಕ್ತವೃಂದದವರು ಬಂದು ಆ ಗೋಪಾಲಕೃಷ್ಣನ ಸೇವೆ ಮಾಡಿಕೊಂಡು ಬಂದಲ್ಲಿ ಅವರವರ ಇಷ್ಟಾರ್ಥವನ್ನು ಈಡೇರಿಸಿ ಗೋಪಾಲಕೃಷ್ಣನ ಸೇವೆಯನ್ನು ಮಾಡಿಕೊಂಡು ಬಂದವರ ಉತ್ತರೋತ್ತರವಾದ ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯ ವೃದ್ಧಿಯಾಗುವಂತೆ ಅನುಗ್ರಹ ಮಾಡಿ ಸ್ಥಳದ ಆ ಸಾನ್ನಿಧ್ಯವನ್ನು ಕೂಡ ವೃದ್ಧಿ ಮಾಡಿಕೊಡುವಂತೆ ಆ ನಮ್ಮ ಆರಾಧ್ಯ ಮೂರ್ತಿ ಗೋಪಾಲಕೃಷ್ಣ ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಆರಾಧಿಸುವಂಥ ಈ ಕ್ಷೇತ್ರದ ಆ ಒಂದು ಆಚಾರ್ಯರಾಗಿ ಬ್ರಹ್ಮಶ್ರೀ ನಿಮೇಶ್ವರ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಆಗುವಂಥ ಎಲ್ಲ ಕೆಲಸ ಕಾರ್ಯಗಳಿಗೂ ಮತ್ತು ಈ ಗ್ರಾಮದ ಸಮಸ್ತ ಭಕ್ತವೃಂದ ಮತ್ತು ಈ ಒಂದು ಅಧ್ಯಕ್ಷ ಮಂಡಳಿ ಮತ್ತು ಆಡಳಿತ ಮಂಡಳಿ, ವ್ಯವಸ್ಥಾಪನಾ ಮಂಡಳಿ ಮತ್ತು ಜೀರ್ಣೋದ್ಧಾರ ಸಮಿತಿ ಎಲ್ಲ ಸೇರಿಕೊಂಡು ಆಗುವಂಥ ಕಾರ್ಯಗಳಿಗೆ ಎಲ್ಲರಿಗೂ ಕೂಡ ಒಮ್ಮತದ ಒಂದು ಸಹಕಾರವನ್ನು ಒದಗುವಂತೆ ಅನುಗ್ರಹ ಮಾಡಿಕೊಟ್ಟು ನೆನೆಸಿದ ಇಷ್ಟಾರ್ಥವನ್ನು ಆದಷ್ಟು ಶೀಘ್ರವಾಗಿ ನೆರವೇರಿಸಿಕೊಡುವಂತೆ ಅನುಗ್ರಹಿಸುವಂಥ ಪುಣ್ಯಕೀರ್ತಿ ಆರಾಧನೆ ಮಾಡುವಂಥ ಆರಾಧ್ಯ ಮೂರ್ತಿ ಆ ಗಣಾಧೀಶ್ವರಹಿತ ಗೋಪಾಲಕೃಷ್ಣ ಸ್ವಾಮಿ ಪಾರ್ಶ್ವ ಮುಡಿಪಿನಾರ್ಧವ ನಂಬಿಕೊಂಡವರ ಪೇಶ್ವಂ ಹಾಗೂ ಆರಾಧಿಸುವಂಥ ಸಮಸ್ತ ದೈವದೇವರುಗಳ ದಿವ್ಯಚರಣಾನ್ನು ಕೂಡಿದ್ದಾಗಿ ಸರ್ವ ಪ್ರಾರ್ಥನೆ ಸರ್ವಬಾಧಾಕ್ಷಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏವಂ ದೇವ ಸ್ಥಾಪನಂ ಪುರಸಸ್ತವ. ಯತ್ರ ಯೋಗೀಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೇರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಎಲ್ಲಿ ಯೋಗೀಶ್ವರನಾಗಿರ್ತಕ್ಕಂತಹ ಕೃಷ್ಣ ಇರುತ್ತಾನೋ ಅಲ್ಲೇ ಅರ್ಜುನನು ಇರುತ್ತಾನೆ. ಎಲ್ಲಿ ಕೃಷ್ಣಾರ್ಜುನರು ಒಟ್ಟಿಗೆ ಇರುತ್ತಾರೋ ಅಲ್ಲಿ ವಿಜಯವು ನಿಶ್ಚಿತ, ದೃಢ ನಿಶ್ಚಯವಾಗಿರುತ್ತದೆ. ಅಲ್ಲಿ ಅಪಜಯ ಎನ್ನುವಂಥದ್ದು ಇರುವುದಿಲ್ಲ. ಈ ಕ್ಷೇತ್ರದ ಭಕ್ತರಾಗಿರತಕ್ಕಂತಹ ನಾವೆಲ್ಲರೂ ಇಂದು ಇಲ್ಲಿ ಸೇರಿಕೊಂಡು ಒಂದು ಸದುದ್ದೇಶವನ್ನು ಹೊಂದಿದ್ದೇವೆ. ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಶ್ರಮದಾನದ ಮೂಲಕ ಪ್ರಾರಂಭಿಸಲು ಇಂದು ದೇವಸ್ಥಾನದ ಹೊರಾಂಗಣದ ರಾಜಗೋಪುರವನ್ನು ಶ್ರಮದಾನದ ಮೂಲಕ ಅದನ್ನು ಛಿದ್ರವಾಗಿರತಕ್ಕಂತಹ, ಅದನ್ನು ಶಿಥಿಲವಾಗಿರತಕ್ಕಂತಹ ಆ ರಾಜಗೋಪುರವನ್ನು ತೆಗೆದು ಹೊಸದಾಗಿ ನಿರ್ಮಿಸಲಿಕ್ಕೆ ಶ್ರಮದಾನವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಜೊತೆಗೆ ನಮಗೆ ಈ ಒಂದು ಪುಣ್ಯ ಕಾರ್ಯಕ್ಕೆ ಸಂಪನ್ಮೂಲಗಳು ಕೂಡ ಅವಶ್ಯಕತೆ ಇದೆ. ಅಂತಹ ಸಂಪನ್ಮೂಲವನ್ನು ಸಂಗ್ರಹಿಸಲಿಕ್ಕೋಸ್ಕರ ನಾವು ಒಂದು ವಿಜ್ಞಾಪನಾ ಪತ್ರವನ್ನು ಕೂಡ ತಯಾರಿಸಿದ್ದು ಅದನ್ನು ಕೂಡ ನಾವು ಕ್ಷೇತ್ರದ ದೇವರಿಗೆ ಮೊದಲು ಸಮರ್ಪಿಸಿ ನಂತರ ಅದನ್ನು ಭಕ್ತಾದಿ ಜನರಿಗೆ ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಇವೆಲ್ಲ ಕೆಲಸಗಳಿಗೂ ಕೂಡ ಅಂದರೆ ಈ ಎಲ್ಲ ಸತ್ಕಾರ್ಯಗಳಿಗೂ ಕೂಡ ಭಗವಂತನು ನಮ್ಮನ್ನು ಅನುಗ್ರಹಿಸಿ ಈ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರಬೇಕು. ಆ ರೀತಿಯಾಗಿ ಶ್ರೀ ಗೋಪಾಲಕೃಷ್ಣ ದೇವರು ನಮ್ಮನ್ನು ಅನುಗ್ರಹಿಸಬೇಕು ಅಂತ ಹೇಳಿ ನಮ್ಮೆಲ್ಲರ ಸರ್ವ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ಸರ್ವಬಾಧಾಯ.
ಉಪಸ್ಥಿತರಿರಬೇಕು ಅಂತ ನಮ್ಮ ಶ್ರೀ ಪಯ್ಯತ್ತಯ್ಯರನ್ನು ವಿನಂತಿಸಿಕೊಂಡಾಗ ಅವರು ಸಂತೋಷದಿಂದ ಬಂದಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಈ ವೇದಿಕೆಗೆ ನಾನು ಆಹ್ವಾನಿಸುತ್ತಾ ಇದ್ದೀನಿ. ಅದೇ ರೀತಿ ಹಿರಿಯ ಮಾರ್ಗದರ್ಶಕರಾದಂಥ ಶ್ರೀಯುತ TG ರಾಜಾರಾಮ್ ಭಟ್ ಅವರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ T ಮಹಾಬಲೇಶ್ವರ ಭಟ್ ಹಾಗೂ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಉಗ್ಗಪ್ಪ ಮಾಣಾಯಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಈಗಾಗಲೇ ನಾವೆಲ್ಲ ಕೇಳಿದಂತೆ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮದ ಅಂಗವಾಗಿ ದೇವಸ್ಥಾನದಲ್ಲಿ ಊರ ಭಕ್ತರ ಒಂದು ಸಭೆಯನ್ನು ಸೇರಿದ್ದು, ಆ ನಂತರ ಪ್ರಶ್ನಾಚಿಂತನ ಕಾರ್ಯಕ್ರಮ, ಅದೇ ರೀತಿಯಾಗಿ ಮುಷ್ಟಿ ದ್ರವ್ಯ ಸಮರ್ಪಣೆ ಇತ್ಯಾದಿ ಕಾರ್ಯಗಳೆಲ್ಲ ನಡೆದು ಈಗ ಅಧಿಕೃತವಾಗಿ ದೇವರ ಸಾನ್ನಿಧ್ಯದಲ್ಲಿ ವಿಜ್ಞಾಪನಾ ಪತ್ರ ಬಿಡುಗಡೆ ಕಾರ್ಯಕ್ರಮ ಮತ್ತು ಶ್ರಮದಾನದ ಮೂಲಕ ರಾಜಗೋಪುರದ ಚಾವಣಿಯನ್ನು ಕಳಚಿ ಹೊಸ ರಾಜಗೋಪುರವನ್ನು ನಿರ್ಮಿಸುವ ಕಾರ್ಯಕ್ಕೆ ಮತ್ತು ಜೀರ್ಣೋದ್ಧಾರ ಕಾರ್ಯಕ್ಕೆ ಅಧಿಕೃತವಾದಂತಹ ಚಾಲನೆಯನ್ನು ನಾವು ಇವತ್ತು ನೀಡಲಿಕ್ಕಿದ್ದೇವೆ. ಈಗ ಬಂದಿರುವಂತಹ ಗಣ್ಯರೆಲ್ಲರನ್ನು ಕೂಡ ಶ್ರೀಯುತ T ಮಹಾಬಲೇಶ್ವರ ಭಟ್ ಅವರು ಅಧಿಕೃತವಾಗಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಎರಡು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯ ಭಗವದ್ಭಕ್ತರೇ, ಇಂದಿನ ಈ ವಿಜ್ಞಾಪನಾ ಪತ್ರ ಬಿಡುಗಡೆ ಈ ಕಾರ್ಯಕ್ರಮಕ್ಕೆ ನಾವು ಇಲ್ಲಿಯೇ ಸ್ಥಳೀಯರಾಗಿರತಕ್ಕಂತಹ ಶ್ರೀ ಅನಂತಪುರ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾಗಿರತಕ್ಕಂತಹ ಶ್ರೀ ದೇವಿ ಪ್ರಸಾದ್ ಪಯ್ಯತ್ತಾಯರನ್ನು ವಿನಂತಿಸಿದಾಗ ಅವರು ಒಪ್ಪಿಕೊಂಡು ಇಲ್ಲಿಗೆ ಆಗಮಿಸಿರುತ್ತಾರೆ. ಈ ದೇವಸ್ಥಾನದ ಬಗ್ಗೆ ಸದಾ ಒಳ್ಳೆಯ ಅಭಿಪ್ರಾಯ ಮತ್ತು ಆಗಾಗ ಇಲ್ಲಿಗೆ ಬರ್ತಾ ಇರುವಂಥವರು, ಅವರನ್ನು ನಾನು ನಮ್ಮ ಎಲ್ಲ ಸಮಿತಿಗಳ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇನ್ನೊಬ್ಬರು ಶ್ರೀ TG ರಾಜಾರಾಮ್ ಭಟ್ರು ಕೈರಂಗಳದಲ್ಲಿ ಒಂದು ಶೈಕ್ಷಣಿಕ ಕ್ಷೇತ್ರವನ್ನೇ ನಿರ್ಮಿಸಿದಂಥವರು. ಈ ಗ್ರಾಮಕ್ಕೆ ಸಂಬಂಧಿಸಿದಂತೆ ಹಲವಾರು ಕೊಡುಗೆಗಳನ್ನು ನೀಡಿದಂಥವರು. ಅವರು ಇವತ್ತು ಈ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮವರೇ ಆದಂತಹ ಶ್ರೀ ಉಗ್ಗಪ್ಪ ಮಾಣಾಯಿಯವರು ಶ್ರೀ ಗೋಪಾಲಕೃಷ್ಣ ಸೇವಾ ಸಮಿತಿಯ ಅಧ್ಯಕ್ಷರು ಕೂಡ ಹೌದು, ಹಾಗೂ ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ಸರಿಯಾಗಿ ಮತ್ತು ಅದನ್ನು ಚಾಲನೆಯನ್ನು ಹೆಚ್ಚು ಮುಂದುವರಿಯುತ್ತಾ ಹೋಗಲಿಕ್ಕೆ ಕಾರಣರಾಗಿರ್ತಾರೆ. ಅವರು ಕೂಡ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿರುವವರಿಗೆ ಎಲ್ಲರಿಗೂ ತಿಳಿದಿರುವಂತೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಹಾಗೂ ಇದರ ಈ ಹಿಂದೆ ಏನೆಲ್ಲ ಆಗಿದೆ ಎನ್ನುವಂಥದ್ದು ಸರ್ವರಿಗೂ ಮನದಟ್ಟಾಗಿದೆ ಹಾಗೂ ಗೊತ್ತಿದೆ. ದೈವ ಪ್ರಶ್ನೆಯನ್ನು ಇಟ್ಟು ವಾಸ್ತವವನ್ನು ಕೂಡ ನಾವು ಕರೆಸಿ ಎಲ್ಲರಿಂದಲೂ ಮಾರ್ಗದರ್ಶನವನ್ನು ಪಡೆದು ಮುಷ್ಟಿದ್ರವ್ಯ ಸಮರ್ಪಣೆಯನ್ನು ಕೂಡ ಮಾಡಿ ಈ ಜಾತ್ರೆಗಳ ನಂತರ ಈಗ ಜೀರ್ಣೋದ್ಧಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಜೀರ್ಣೋದ್ಧಾರ ಕಾರ್ಯ ಎನ್ನುವಂಥದ್ದು ಅತ್ಯಂತ ಒಂದು ಒಳ್ಳೆಯ ಕೆಲಸ. ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ದಾರೆ. ಅದೇನು ಅಂತಂದರೆ, ಜನಮೆಚ್ಚುಗೆಯ ಕೆಲಸವನ್ನು ಮಾಡಬೇಡ, ದೇವರ ಮೆಚ್ಚುವಂತಹ ಕೆಲಸವನ್ನು ಮಾಡು. ಜನರ ಮೆಚ್ಚುಗೆ ಎನ್ನುವಂಥದ್ದು ತಾತ್ಕಾಲಿಕ, ಅದು ಇವತ್ತಿದ್ರೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇಲ್ಲದಿರ್ಬೋದು. ಆದ್ದರಿಂದ ಜನಮೆಚ್ಚುಗೆಯ ಕೆಲಸಕ್ಕಿಂತ ದೇವರ ಮೆಚ್ಚುಗೆಯ ಕೆಲಸವನ್ನು ಮಾಡತಕ್ಕಂಥದ್ದು ಹೆಚ್ಚು ಉತ್ತಮ. ಹಾಗೂ ಅದರಿಂದ ಅದರ ಫಲ ಜನ್ಮ ಜನ್ಮಾಂತರ. ಈಗ ನಾವು ಮಾಡ್ತಾ ಇರತಕ್ಕಂತಹ ಕೆಲಸ ದೇವರಿಗೆ ಸಂಬಂಧಪಟ್ಟ ದೇವರ ಕೆಲಸವಾಗಿದೆ. ಇದು ಪುಣ್ಯಪ್ರದವಾದದ್ದು. ನಮಗೆ ನಮ್ಮ ಜನ್ಮವನ್ನು ಸಾರ್ಥಕಗೊಳಿಸಲಿಕ್ಕೂ ಕೂಡ ಇದರಿಂದ ಅನುಕೂಲ ಆಗ್ತದೆ. ಇದರಿಂದ ಸಿಗುವಂತಹ ಒಂದು ಪುಣ್ಯವನ್ನು ನಾವು ದೇವರಲ್ಲಿ ಜಮೆ ಮಾಡಬೇಕು. ಇಂತಹ ಸತ್ಕಾರ್ಯಗಳಿಂದ ನಾವು ಪುಣ್ಯವನ್ನು ಸಂಪಾದಿಸ್ತೇವೆ. ಅದನ್ನು ದೇವರಲ್ಲಿ ಡಿಪಾಸಿಟ್ ಮಾಡಿದಾಗ ಮುಂದೆ ನಮಗೆ ಜನ್ಮ ಜನ್ಮಾಂತರಗಳಲ್ಲಿಯೂ ಕೂಡ ಆ ಜನ್ಮದಲ್ಲಿ ನಮಗೆ ಈ ಪುಣ್ಯದ ಫಲ ಎನ್ನುವಂಥದ್ದು ಎಷ್ಟು ಬೇಕೋ ಅಷ್ಟನ್ನು ದೇವರು ಬರ್ತಾ ಇರ್ತಾನೆ. ಆದ್ದರಿಂದ ಸತ್ಕಾರ್ಯದಿಂದ ಸಾರ್ಥಕತೆ ಸಿಗ್ತದೆ, ಸತ್ಕಾರ್ಯದಿಂದ ಒಳ್ಳೆ ಕೆಲಸ ಸಿಗ್ತದೆ. ಹಾಗಾಗಿ ನಮ್ಮ
ಎಷ್ಟೇ ನಮ್ಮ ವೈಯಕ್ತಿಕ ತಾಪತ್ರಯ ಕೆಲಸಗಳು ಇದ್ದರೂ ಕೂಡ ಅವುಗಳನ್ನು ಒಂದು ಸ್ವಲ್ಪ ಬದಿಗೊತ್ತಿ ಈ ಜೀರ್ಣೋದ್ಧಾರ ಕೆಲಸದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಅಂತ ಹೇಳ್ತಾ ನನ್ನ ಈ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತಾ ಇದ್ದೇನೆ. ವಿಜ್ಞಾಪನ ಪತ್ರದ ಅಧಿಕೃತ ಬಿಡುಗಡೆ ಕಾರ್ಯಕ್ರಮ ವೇದಿಕೆಯಲ್ಲಿರುವ ಗಣ್ಯರು ಮತ್ತು ಗ್ರಾಮಸ್ಥರೆಲ್ಲರ ಸಮ್ಮುಖದಲ್ಲಿ ಈ ಒಂದು ವಿಜ್ಞಾಪನ ಪತ್ರ ಬಿಡುಗಡೆಯಾಗಲಿಕ್ಕಿದೆ. ಇದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ. ವಿಜ್ಞಾಪನ ಪತ್ರವನ್ನು ಅಭಿವೃದ್ಧಿ ಕಾರ್ಯಕ್ಕೆ ಸಂಬಂಧಿಸಿದಂತೆ ವಿಜ್ಞಾಪನ ಪತ್ರವನ್ನು ನಮ್ಮ ಸಮೀಪದ ಶ್ರೀ ಕಣಂತೂರು ದೇವಸ್ಥಾನದ ಆನುವಂಶಿಕ ಮೊಕ್ತೇಸರಾದಂಥ ಶ್ರೀಯುತ ಕೊಯ್ಯತ್ತಾಯರವರು ಅಧಿಕೃತವಾಗಿ ಬಿಡುಗಡೆಗೊಳಿಸ್ತಾ ಇದ್ದಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಇದಕ್ಕೆ ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದು, ಶ್ರೀಕೃಷ್ಣ ದೇವರ ಈಶ್ವರ ಶಾಸನ ಪ್ರಣಾಮವನ್ನು ಮಾಡ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಗಿರುವ ತೋರೂರಿ ಮಹಾಬಲೇಶ್ವರ ಅವರೇ, ಕಣಂತೂರು ದೇವಸ್ಥಾನದ ಅನುವಂಶಿಕ ಮುಖ್ಯಸ್ಥರು ಮತ್ತು ಆಡಳಿತ ಮುಖ್ಯಸ್ಥರು ಆಗಿರುವಂತಹ ದೇವರೇ, ಕ್ಷೇತ್ರದ ಸೇವಾ ಸಮಿತಿ ಅಧ್ಯಕ್ಷರಾದ ಮಾಣೆಯವರೇ ಮತ್ತು ಇಲ್ಲಿ ಸೇರುವ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಗೋಪಾಲಕೃಷ್ಣ ದೇವರ ಪತ್ರ ಬಿಡುಗಡೆ ಕಾಗದ ಬಂದಿದೆ. ನಮ್ಮ ಕಮಲನಾಭನದು ಅಂತ ಭಜನೆ ಹಾಡ್ತಾರೆ. ಇದು ಗೋಪಾಲಕೃಷ್ಣ ದೇವರ ಅಧಿಕೃತವಾದ ಪತ್ರವನ್ನು ಮನೆ ಮನೆ ಮುಟ್ಟಿಸುವುದಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಗಳು ಮತ್ತು ಬ್ರಹ್ಮಕಲಶೋತ್ಸವ ಯಶಸ್ವಿ ಆಗಬೇಕು ಅನ್ನುವ ಸದಿಚ್ಛೆಯಿಂದ ಈ ಕಾರ್ಯಕ್ರಮವನ್ನು ದೇವಸ್ಥಾನಗಳು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಗ್ರಾಮ ಸಮಸ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಜೋಡಿಕೊಳ್ಳುವಂತಾಗಲಿ, ನಾವೆಲ್ಲರೂ ಸೇರಿ ಈ ಪುಣ್ಯ ಕಾರ್ಯವನ್ನು ಮಾಡೋಣ. ಎಲ್ಲಿ ಒಳ್ಳೆಯದಾಗಲಿ. ನಮಸ್ಕಾರ. ಆಗಮಿಸಿ ನಮ್ಮನ್ನು ಮಾತಾಡಿದ ಶ್ರೀಯುತ ಟಿ ಜಿ ರಾಜಾರಾಮರೆಡ್ಡಿಯವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಆರಾಧ್ಯ ಮತ್ತು ಜಯಂತಿನ ತೊಡಗಿನಾಗಿ ಶ್ರದ್ಧಾಭಕ್ತಿ ಕೈಯಂಗ ಗೋಪಾಲಕೃಷ್ಣ ದೇವಿ ಬಂದ ನಮ್ಮ ಮಾಧ್ಯಮ ದೇವಿ ಆ ಮಾಧ್ಯಮ ಹೋಗುವುದು ಕನಸು ಮಾಡ್ತಿದ್ವಿ. ಕ್ಷೇತ್ರದ ದೇವರನ್ನ ಪೂಜೆ ತಗೊಂಡು ನಾವು ಹೋಗಿದ್ದ ಅಂಚಿನ ನಮ್ಮ ಊಟ ಅತ್ಯಂತ ಪ್ರೀತಿದ ಗೋಪಾಲಕೃಷ್ಣ ದೇವರನ್ನ ಜೀರ್ಣೋದ್ಧಾರ ಬಂಡ ನಂಗೆ ಮಾತ್ರೆ ಕಲಿಸಿ ಟೈಮ್ ಬಂಡ 16 ವರ್ಷಗಳ ದೇವಸ್ಥಾನದ ಮಾತ ಗೋಪ್ರಲಾದಕ್ಕೂ ಹೆಂಚಿನ ಮಾತ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹೆಂಚಿನ ಸ್ಥಿರಾಸ್ತಿರೂಪ ಚೂರು ಭಿನ್ನ ಬರ್ಕೊಂಡು ನಮ್ಮ ಅವಯಪಲ ಇತ್ತು ಲೆಕ್ಕಕ್ಕೆ ಐನು 16 ವರ್ಷಗಳ ಅವಳು ಬಣ್ಣದ ತುಂಬುದಕ್ಕೂ ಐನು ತೀರ್ಮಾನ ಮಾತೊಂದು ದಾಯಿನ ಕೆಂಡ ಒಂಜಿ ಸೂರ್ಯನ ಮಂಡಲ ಅಟ್ಲ ಒಂಜಿ 16 ವರ್ಷಗಳ ಒಂಜಿ ಬದಲಾವಣೆ ಉಂಟು. ಮಾತ್ರ ನರಮಾನಿನ ಶರೀರದ ಪ್ರತಿ ಎತ್ತರದ ಕಣಟ್ಲ 16 ವರ್ಷಗಳ ಬದಲಾವಣೆ ಹಾಕೊಂಡು ಅವು ಪ್ರಕೃತಿದನೆ ಅಂಚಾದ ಐನು ಅವು ತನಾಶೆಗೆ ಸರಿಯಾಗಿ ಹೋಗ್ಕೊಂಡು ಈ ದೇವಸ್ಥಾನದ ಆ ಗೋಪುರ ಮಾತ ನಮ್ಮ ಮಾತೆಲ್ಲ ಸೇರಿದು ಐನು ಸರಿಯಾದ ಮಲ್ಕೊಡ ಹಾಕೊಂಡು ಒಂಜಿ ದೇವಸ್ಥಾನದ ಜೀರ್ಣೋದ್ಧಾರ ಮಲ್ಕೊಂಡು ಬಂಡ ಹೊಸ ಮುಂದೆ ದೇವಸ್ಥಾನ ಕಟ್ಲಿಕ್ಕಾಗೆ ಎಂದು ಬಂಡದು ಹಿರಿಯ ಕೊಂಡೋಗ್ತದೆ. ಅಂಚಾದ ಊರದ ಒಂಜಿ ದೇವಸ್ಥಾನದ ಜೀರ್ಣೋದ್ಧಾರ ಮಲ್ಕೊಂಡು ಬಂಡ ನಂಗೆ ಅತ್ಯಂತ ಸಂತೋಷದ ವಿಚಾರ. ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತು ಶಂಕರ. ಅರ್ಚಕನ ಪ್ರಭಾವಗಳು ಆ ದೇವರು ನಂಗೆ ಶಂಕರ ಶಿಲೆಟ್ ಆದ್ಕೊಂಡು ಆಡ ಅರ್ಚಕರು ಮಾತ್ರ ಅತ್ತವು. ಆ ಇಡೀ ಭಕ್ತಾತ್ಮಾವಿ ಮಾತೇ ಆ ದೇವರನ್ನ ಅರ್ಚಕರು. ಅದು ಯಾರು ಪೂಜೆ ಮಾಡ್ತೀವಿ ನಮ್ಮ ಏನು 10 ಜನ 6 ಪೂಜೆ ಮಾಡ್ತೀವಿ. ಹೋಗೋಣ ಏತೋ ದೇವಸ್ಥಾನ ಉಂಟು ಒಂಜಿ ಪೂಜೆ ಬರ್ತದೆ, ಒಂಜಿ ದೇವಸ್ಥಾನಕ್ಕೆ ಆರತಿ ಮಾಡ್ತದೆ, ಹೋಗೋಣ ಅಂಚಿನ ಏತೋ ವ್ಯವಸ್ಥೆ ಉಂಟು. ಆಂಡ ಇತ್ತೆ ಆ ಕಾಲ ಬದಲಾವಣೆ ಆಗ್ತದೆ. ಓಲ್ಕೊಂಡಲ್ಲಿ ಮಾತುಗಳಿಟ್ಲ ಭಾರಿ ಕೊಳ್ಳೋಡು ಮಾತಾ ಶ್ರದ್ಧೆಡೆ ಕ್ರಮಕಲಶಗಳು ಭಾರಿ ಕೊಳ್ಳೋಡು ಹಾಕೊಂಡು ಐಟ್ಲ ರಾಮ ಮಂದಿರ ನಮ್ಮ ದಾರಿ ಮುಂದಿತ್ತಲ್ಲ ಆ ರಾಮ ಮಂದಿರ ಆಯ್ನಿಟ್ಟು ನಮ್ಮ ಇಡೀ ಭಾರತ ದೇಶ ಹಿಂದುಳಿಗೆ ಒಂದು ಹುಟ್ಟು ಕಟ್ಟಲಿಕ್ಕೆ ಆಗ್ತದೆ. ಒಂದು ಭಕ್ತಿದ ಹುಟ್ಟು ಇನಿ ಮಾತಿರಲ್ಲ. ಒಂಜಿ ಧಾರ್ಮಿಕತೆಯ ಬಗ್ಗೆ ಅವಳು, ಒಂದು ಕುಟುಂಬದ ಬಗ್ಗೆ ಅವಳು, ಒಂದು ಭಾರಿ ಕುಟುಂಬದ ಚಿಂತನೆ ನಂಗೆ ಬರೋದುಂಟು. ಮಾತ್ರ ತುಳುನಾಡಿನ ಬಂಡ ದೈವದೇವರನವರು ಐಟ್ಲ ದೇವಸ್ಥಾನವರು ಬಂಡ ಅತ್ಯಂತ ಕಾರಣಿಕವನ್ನ ದಯವಂಡ ದೇವರು ಪಾತಿರುವ
ದೇವರ ಪಾತಿರ್ಬೇಕು ನಂಗೆ ದೇವರನ್ನ ಎಂತ ನಂಗೆ ದೇವರನ್ನ ಇಡೀ ನಮ್ಮ ಮಾತೆಗಳು ಗೊತ್ತಿತ್ತು ನನಗೆ ದೇವರು ಎಂತ ಒಂದು ಕೊಡಿಯರನ್ನ ఒకదాల ఇటు తిరిగి తోడుందించి దైవాలు అంతేక ಕೆಲವು ಸತಿ ಪನ್ನెండ ಅವು ಪಣ್ಣಲೆಕ್ಕ ಹಾಕೊಂಡು ದೈವಾలు మనం తోడుందించి ಎಂತ నాకు చూడు దైవాలకు మాత్రమే పని పోడిపోయినా ಅದರಿಂದ ಒಂದು ಭಕ್ತಿಯ ಅಂಜಿಕೊಂಡು ಇನಿ ಕೈರಂಗಳ ಗೋಪಾಲಕೃಷ್ಣ ದೇವರನ್ನ ಜೀರ್ಣೋದ್ಧಾರಕ್ಕೂ ನಾವು ಮಾತೆಲ್ಲ ಬಿದ್ದಾಡೋದಿಲ್ಲ ಅಧಿಕೃತವಾಗಿ ವಿಜ್ಞಾಪನ ಪತ್ರ ಬಿಡುಗಡೆ ಆಗ್ತದೆ ಕ್ಷೇತ್ರದಲ್ಲಿ ಪ್ರಶ್ನಾ ಚಿಂತನೆ ಅಂದ್ಕೊಂಡ ಈ ದೇವಸ್ಥಾನ ಎಂಚ ದುಂಗುಪೋಳಿ ಅಂತ ಬಂದ್ಬಿಟ್ಟು ನಾವು ದೇವರ ಮನಸ್ಸು ಎಂಚು ಅಂದ್ಕೊಂಡು ನಾವು ತಿರುಪಣ ಅಂಚಿನ ಒಂದು ಸಾಧಿ ಇದನ್ನ ನನಗೆ ಪ್ರಶ್ನೆಗೆ ಆಕ್ಷೇಪ ಉಂಟು ಏತ ಏತ ಆಕ್ಷೇಪ ಇದ್ದಿರಲಿಲ್ಲ ಪ್ರಶ್ನೆದ ಬಗ್ಗೆ ನನಗೆ ಗೊತ್ತಿದ್ದರೆ ನನಗೆ ಸಾಧ್ಯನೇ ಇದೆ ನಾವು ನಿಮಗೆ ಎಂಚಿನ ಕೊಂಡತುಗ ಒಂದು ನಾಗದೇವರ ಒಂದು ಸಾನ್ನಿಧ್ಯ ಉಂಟು ನಾಡಲ್ಲ ಕುಟುಂಬವು ಕೆಲಸ ದಿಗುದು ಪೂಜಿ ಐದು ಒಟ್ಟಿಗೆ ಕೊಂದು ಪೇರು ಅಲ್ಲ ಕುಟುಂಬಕ್ಕೂ ಆ ನಾಗದೇವರು ಒಂದು ಪ್ರಶ್ನೆ ನಾನು ಇತ್ತಿಂದ ಆ ನಾಗದೇವರ ಸಾನ್ನಿಧ್ಯ ಗೊತ್ತಾನಂದ ಅವು ಕೂಡ ಕುಟುಂಬ ಏತೆ ಮಾಡ್ಕೊಂಡು ಬಂದು ನನಗೆ ಮಾತ್ರೆಗಳು ಗೊತ್ತಿಪ್ಪು ಅವೇ ರೀತಿ ಪ್ರಶ್ನಾ ಚಿಂತನೆ ಮಾಡ್ತಿದ್ದ ಕ್ಷೇತ್ರದ ಜೀರ್ಣೋದ್ಧಾರ ಆಗುವುದು ಬಂದದ್ದು ನಮ್ಮ ದಾಳಿ ಇತ್ತದ ಪ್ರಶ್ನೆ ನೋಡಿ ಇತ್ತದ ವಿಷಯ ಬರ್ತದೆ ಏತೋ ಪುರಾತನವಾದ ಒಂದು ಗಣಿತ ಶಾಸ್ತ್ರ ಆ ಶಾಸ್ತ್ರ ನಂಗೆ ತಿಳಿದು ಬರ್ತೀನಿ ನಂಡ ಅದಕ್ಕೆ ಮಾತಿಲ್ಲ ನಮ್ಮ ತುಳುನಾಡದವರು ಇಡೀ ಭಾರತ ದೇಶದಲ್ಲಿ ದಯಮಾಡಿ ನಾವು ಇತ್ತೆ ತಿರುವನಂತಪುರಟ್ಲ ಒಂಜಿ ಬಾಕಿ ಬೆತ್ತದಿಜ್ಜಿ ಪ್ರಶ್ನೆದೆಲ್ಲ ಕೂಡ ಬಾಕಿ ಬೆತ್ತದಿಜ್ಜಿ ಬಂದ ಅದಕ್ಕೆ ಸುಪ್ರೀಂ ಕೋರ್ಟ್ ನಮ್ಮ ಭಾರತ ದೇಶ ಒಪ್ಕೊಂಡು ನಾ ಹಿಡಿದ ನಾವು ಪಣ್ಣೋಡಿದ್ದಿ ಅಂತ ಅದಕ್ಕಾಗ ಒಂದು ಪ್ರಶ್ನಾ ಚಿಂತನೆ ಕ್ಷೇತ್ರದ ಜೀರ್ಣೋದ್ಧಾರ ಆಗೋದು ಮತ್ತನ್ನ ನಮ್ಮ ಖಂಡಿತವಾದ ಮಾತಾಡಲು ತಯಾರಾದప్పుడు ಐದು ನಾನು ಗಂಟೆ ಪ್ರಶ್ನೆ ಮಾತಾಡ ಸಾಧ್ಯಿದ್ದಿ ನನ್ನ ಬೋಡ ನಿಂತಿನ ಅನ್ಕೊಂಡ ಮಾತು ಭಕ್ತಿಯನ್ನ ಒಂದೇ ಮನಸ್ಸು ತನುವನ ತರ ಇದ್ದಲ್ಲಿ ಹೋಗಬೇಲೆ ಹಾಕಿ ಐದು ಹೆಚ್ಚ ಮನಸ್ಸು ಓಡು ಆ ಮನಸ್ಸು ಇದ್ದಿ ನಂಡ ಬಹು ಬೇರೆ ಸಾಧ್ಯ ಇದೆ ದೇವಸ್ಥಾನ ಪಡೆ ಒಂದು ಇಲ್ಲದ ಬೆಲೆ ಆಗೋದು ಅವು ಬೇರೆ ಸಾಧ್ಯ ಇದೆ ಅದಕ್ಕೆ ಇಂತ ಅನ್ಕೊಂಡು ನಮ್ಮ ಆ ಮನಸ್ಸಿನ ಅದಕ್ಕೆ ನಮ್ಮ ಮೈಂಡ್ ಸೆಟ್ ಬಂದ್ಬಿಡಿ ಕ್ಷೇತ್ರದ ಜೀರ್ಣೋದ್ಧಾರ ಉಂಟು ನಮ್ಮ ಐದು ಮಲ್ಕೊಡು ಆ ಬೆಲೆಗೆ ನಮ್ಮ ತೊಡಗಿ ಸಾವಿರ ಮಾಡ್ಕೊಂಡು ಒಂದೇ ಒಂದು ಪಾತ್ರ ಐದು ಏತೋ ಕೆಲಸ ಭಿನ್ನಾಭಿಪ್ರಾಯ ಮತ್ತೆ ಬರ್ಕೊಂಡು ಅವು ನಮ್ಮ ಸ್ವಂತದ ಬೇಲೆ ಆಗ್ತದೆ ಹೆಂಗ್ಲೆ ಯಾರು ಕ್ಷೇತ್ರದ ಬೇಲೆ ಮಾಡ್ಕೊಂಡು ಯಾರು ಏರಿಗ ನಮ್ಮ ಸ್ವಂತದ ಬೇಲೆ ಆಗ್ತದೆ ಮಾಡ್ಕೊಂಡು ಹೆಂಗ್ಲೆ ನಮ್ಮ ದೇವಸ್ಥಾನದ ಬೇಲೆ ಮಾಡ್ಕೊಂಡು ಮಾತ್ರ ಅವೇ ರೀತಿ ಬೇಲೆ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಾಗ ಮಲ್ಕೊಡ ಏನೇ ಬೇಲೆ ಐದು ಕೊಡ ಅಡ್ಡೇ ಪಾತ್ರ ನಮ್ಮ ಏರ್ಲ ಇಂಚಿನ ಬಂಡ ಸಾಧ್ಯ ನಾವು ಇದಾಲ ಬಂಡ ಅಂಡ ಇದಲ್ಲ ಆಪುಜಿ ಇದಲ್ಲ ಐದು ಆಲಜ್ಜಿ ಅಂಡ್ಲ ಅವು ಎಡ್ಡೆ ಆಗ್ತವೆ ನಾನು ನಾಲ್ಕು ಲೆಕ್ಕ ವಿಷಯ ವ್ಯತ್ಯಾಸ ಮಾಡ್ಕೊಂಡು ಅಂಚಲ ನನ್ನವರಿಗಾಗಿ ನಮ್ಮ ಒಬ್ಬೇ ರೀತಿಯ ನಮ್ಮ ಕ್ಷೇತ್ರದ ಹುಡುಗರ ನಮ್ಮ ಅಂಚೆ ಇತ್ತಿಂದ ಕ್ಷೇತ್ರ ಏರ್ಪಡ ಖಂಡಿತ ಜೀರ್ಣೋದ್ಧಾರ ನಾವು ನಂಗೆ ಮಾತಾಡಬೇಕು ಗೊತ್ತಿತ್ತು ನಾವು ದಯಮಾಡಿ ಈ ಕೈರಂಗ ಎತ್ತೋ ಇಡೀ ಊರ್ದ ಮೂಲಭೂತ ಒಣಸ್ವಾದ ಗೋಪಣಂಚಿನ ಆ ಋಣ ಮಾತ್ರ ನಡೀತಾ ಉಂಟು ಒಣಸೋಪಣ ಬಜ್ಜಿ ಒಣಸತ್ತ ವನ್ನಪ್ರಸಾದ ಕೃಷ್ಣದೇವರ ಒಂದು ಕೊಂಚ ಒಣಸನಾಗಿ ದಿಕ್ಕಿಡಿಂದ ಐದು ಹೆಚ್ಚ ನಮ್ಮ ತಾಲ ಮಲ್ಕೊಂಡಿದ್ದಿ ದಯಮಾಡಿ ಒಬ್ಬ ಆ ಬನ್ನಿಯಿಂದ ಏಪಾಗಿ ಇಂಚಾದಿ ಪುರ್ಲುದ ಇನಿ ದಿನ ಕ್ಷೇತ್ರದ ವಿಜ್ಞಾಪನ ಪತ್ರನೇ ದೇವರು ಬಿಡುಗಡೆ ಮಾಡ್ತಿದ್ದೆ ಉಲಾಡಿ ಆಯ್ಕೆ ಪುಣ್ಯ ಯಾರು ಮಕ್ಕಳೇ ಮಾಡಿದ್ರೆ ಬಂದಿದ್ದೇರು ಪೊರ್ಲೋಡು ಯಾರು ಜಾತಿ ಮಾತ್ರೆಗಳ ಒಂಜಿ ಆ ದೇವರನ್ನ ಜ್ಯೋತಿ ನಮ್ಮನ್ನು ಮಾತ್ರ ಬೆಳಗ್ಗೆ ಸಾವಡೆ ಇದರೊಟ್ಟಿಗೆ ತೀರ್ಥದ ಪ್ರಸಾದ ಮಾತ್ರೆಗಳಾಗ್ತಂಗೆ ಪೊರ್ಲೋಡು ಆ ಗೋಪಾಲಕೃಷ್ಣ ದೇವರು ಆರು ಮಲ್ಪವಿದೆ ಅದಕ್ಕೆ ಜನ ಏರು ಕೂಡ ಆರು ತಯಾರು ಮಾಡ್ತೀರಿ ತೀರ್ನಾಟ ನಮ್ಮ ಮನಸ್ಸು ಮಾತ್ರ ಒಟ್ಟಿಗೆ ಕೊಟ್ಟಾಗಿ ಇಡೀ ಊರ್ದ ಬಾಂಧವ್ಯ ಕ್ಷೇತ್ರ ಮಸ್ತ್ ಅಭಿವೃದ್ಧಿ ಆಯ್ತು ಕೂಡಲೇ ಅವನ ಮನೆಯನ್ನು ಕೂಡ ಕೇಂದ್ರ ಗೋಪಾಲಕೃಷ್ಣ ದೇವರು ಮಾಡ್ತಿದ್ದೆ ನಾನು ದಯಮಾಡಿ ಎಂಟು ಸಮೇತ ಮೂರು ಪ್ರತಿದಿನ ಐದು ಹೆಚ್ಚು ಮಾಡೋಣ ಆನೆ ಪುಡಿ ಗಣಪತಿ ಪಟ್ಟು ನಾನು ಕೇಂದ್ರ ಎಂಟ್ಲೆ ಪುಡಿ ಹಾಕೊಂಡು ಆರು ಪುದರ್ ಕೇಂದ್ರಾಗೇನೆ ಮನಸ್ಸು ಬಂದು ಈ ರೀತಿಯ ಒಂದು ಪುಡಿ ಹಾಕೊಂಡು ದಯಮಾಡಿ ಬೆಟ್ಟಿದ್ದೀನಿ ನಾನು ಮುರುಘವಾದ ಕ್ಷೇತ್ರಗಳು ಮನಸ್ಸು ಮಾತೊಂದು ಗೊಬ್ಬೊಂದು ಆ ಗೋಪಾಲಕೃಷ್ಣ ದೇವರನ್ನ ಯಕ್ಷಗಾನದ ವೇಷ ಮಾಡೋದು ಶಶಿಧರ ವೈದ್ಯರ ಒಟ್ಟಿಗೆ ಮಸ್ತ್ ಕ್ಷೇತ್ರ ಗೋಪಾಲಕೃಷ್ಣ ದೇವರ ಅಭಿನವ ಸಂಬಂಧ ಅಂತಾಗ ಆ ತೊಡಕಿನಾರ್ಲ ಧರ್ಮದೇವರು ಅಂಚನೆ ಗೋಪಾಲಕೃಷ್ಣ ದೇವರಲ್ಲ ಮುಡಿಪಿನಾರ್ಲ ಕ್ಷೇತ್ರದೇ ಉಳ್ಳೇರು ಮುಡಿಪಿನಾರ್ನ ಬಂದು ತೊಡಕಿನಾರ್ ನಮಗೆ ರೂಪ ಆತಿ ಕೊಡಕಾಲ ವಿಕರಣ ಮಾಡೋಣ ಹಿರಿಯ ಕೇಳಲಿಕ್ಕೆ ತೊಡಕಿನಾರ್ ಬುಧಾಗ್ತಾನೆ ಮುಡಿಪು ಇಂಜಾದ ಪುನಗ ಮಾತ ಸಾನ್ನಿಧ್ಯದ ಒಟ್ಟಿಗೆ ಉಪ್ಪಣೆ ಇನಿ ಗೋಪಾಲಕೃಷ್ಣ ದೇವರನ್ನ ವಿಜ್ಞಾಪನ ಪತ್ರ ಬಿಡುಗಡೆ ಆಗ್ತಂದು ಮಾತಿನಲ್ಲ ಐನು ಎತ್ತವನಂಚಿನ ಬೇಲೆ ಕ್ಷೇತ್ರದ ದಾಬುಡು ದಯಗೊಂಡ ಕಾಸಿಗೆ ಏನಂದ ಏಪಲ್ಲ ಕಾಸು ದೀಪಣ ಭಾರಿ ಕಡಿಮೆ ಇದು ನಾವು ನೋಡಿದ್ದು ಪ್ರತಿಯೊಂದು ನಮ್ಮ ಆಕೆ ವಿಷಯ ಪಂಡಿತ ಅದು ಗೊತ್ತಾಗ್ಬೋದು ಅಂಜ ಮನೆ ರಂಜಪ್ಪಣೆ ಕ್ರಮ ಮಾತಾಡ ನಮ್ಮ ಬಾಯಿ ಬಿಡುದು ಕೇಳಿದಿಂದ ಅಂಡ ಕೆಲವು ತಿಕ್ಕೊಂಡ ಕಷ್ಟ ಅವನ ಎಂಕುಲ ಜೀರ್ಣೋದ್ಧಾರ ಬೇರೆ ಅಂತಂದು ಬತ್ತನಾಕು ಮಾತಾಡಲ್ಲ ಕೇಳೋಣ ಹಾಕೊಂಡು ಕೆಲವು ಹೊರತು ಬಿಟ್ಟು ಕೆಲವು ಕೇಂದ್ರ ಕೂಡ ನೆನಪುಕೊಂಡು ಕೇಂದ್ರ ಆ ಕೊರಡು ಹಾಕೊಂಡು ಕ್ಷೇತ್ರದ ಜೀರ್ಣೋದ್ಧಾರ ಪುರ್ಲ ಅದು ಕ್ಷೇತ್ರದ
ಗೋಪಾಲಕೃಷ್ಣ ದೇವರ ಸಾನ್ನಿಧ್ಯ ನಮ್ಮ ಹೆಚ್ಚ ಮಲ್ಪುಣಕ್ಕೆ ಆರು ಹೆಚ್ಚ ಮಲ್ಪಂಡ ತರುವಂತ ದೇವಿ ಹೆಚ್ಚ ಮಲ್ಪೇರೆ ನಗ ಆ ದೇವರ ಮಾತ್ರೆಗಳ ಅನುಗ್ರಹ ಮಲ್ಪಡೆ ಮಾತ್ರೆಗಳ ತನ್ನ ಮನ ದನ್ನಟ್ಟಿ ಕ್ಷೇತ್ರದ ಸೇವೆ ಮಲ್ಪಲಿಕ್ಕ ಆ ಗೋಪಾಲಕೃಷ್ಣ ದೇವರಿಗೆ ಮಾತ್ರೆಗಳ ಒಲವು ಕೊರಡಿ ಕ್ಷೇತ್ರಡಿ ಹೆಚ್ಚಿನ ನಿಧಿ ಪಣವು ಒರಿದು ಕ್ಷೇತ್ರದ ನನತ ತುಂಬದ ನಡಪಣಂಚಿನ ಮಾತು ಬೇಲೆಲ್ಲ ಪೊರ್ಲುಡು ಆವಡಿ ಅಬಲೇಶ್ವರ ಭಟ್ರೆ ಕ್ಷೇತ್ರದ ಆಡಳಿತ ಬಾರಿ ಸಮಯ ತಗೊಂಡು ಮಸ್ತ್ ಅನುಭವ ಇತ್ತು నాకు ಎಂಕು ಮತ್ತ ಮೊರನ್ ಬತ್ತ నాకు ಎಂಗಳಿಗೆ ಐತವಾಗಿ ಮಸ್ತ್ ಅನುಭವ ಇಜ್ಜಿ ಆಂಡಲ ಮಾತ ದೇವರೆಲ್ಲ ಆ ಮಹಾಬಲೇಶ್ವರ ಭಟ್ರೆ ತುಂಬಿ ಒಂದು ಕ್ಷೇತ್ರದ ಮಾತ ಬುದ್ಧದ ಕುಲ್ಪಾಡಿ ಕ್ಷೇತ್ರದ ಮಾತ ಸೇವೆ ಮಲ್ಪನ ಕುಲ್ಪಾಡಿ ಮಾತ್ರೆಗಳ ದೇವರ ಆಯುರ ಆರೋಗ್ಯ ಐಶ್ವರ್ಯ ಕೊರತು ಪೊರ್ಲುಡು ಜೀರ್ಣೋದ್ಧಾರ ಮುಂದೆ ನಂಗೆ ಆ ಜೀರ್ಣೋದ್ಧಾರ ತೂಗ್ಲಿಕ್ಕ ಆ ಜೀರ್ಣೋದ್ಧಾರದ ಬ್ರಹ್ಮಕಲಶದ ಗೋಪಾಲಕೃಷ್ಣ ದೇವರ ಬ್ರಹ್ಮಕಲಶದ ಅನ್ನಪ್ರಸಾದ ಸ್ವೀಕಾರ ಮಾಡ್ತಾರೆ ದೇವರ ಅನುಗ್ರಹ ಮಾಡ್ಕೊಂಡು ಕಾರಣ ಮಾಡ್ತಾರೆ ಮಾತ್ರೆ ಇಲ್ಲ ಧನ್ಯವಾದ ಕೊಂಡು ಕ್ಷೇತ್ರದ ಜಾತ್ರೆ ಮುಗಿನ ಸೌರಭ್ಯ ಕಮ್ಮಿ ಆಗ್ತದೆ ಮಾತ್ರೆ ಇಲ್ಲ ಧನ್ಯವಾದ ನಮಸ್ಕಾರ. ಕ್ಷೇತ್ರದ ಬಗ್ಗೆ ಕೆಟ್ಟೆ ಮಾತೇ ಪಂಡರ್ ಇವರಿಗೆ ನಮ್ಮ ಕ್ಷೇತ್ರದ ಪರವಾದ ನಮ್ಮ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇವೆ. ಶ್ರೀಯುತ ಉಗ್ಗಪ್ಪ ಮಾಣೆ ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತು, ನಂತರ ನಾವು ತಕ್ಷಣದಲ್ಲಿ ಕಾರ್ಯಕ್ಕೆ ಚಾಲನೆ ಕೊಡಲಿಕ್ಕಿದ್ದೇವೆ. 2 ಮಾತಾಡಬೇಕಾಗ್ತದೆ. ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ವಿಜ್ಞಾಪನ ಪತ್ರ ಬಿಡಬೇಕು ನಂಗೆ ಈ ಯೋಗ ನಮ್ಮ ಕುಟುಂಬವಾಗಿ ಐಕೇತ ಜೀವನ ಮುಟ್ಟಾಗ ಈ ದೇವಸ್ಥಾನದ ಬ್ರಹ್ಮಕಲಶ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಮಾಡ್ಕೊಂಡು ನನಗೆ ಯೋಗ ಇದೆ. ಆ ಯೋಗವನ್ನು ಆಗಾದ ಬೇಗ ಊಟಕ್ಕೆಲ್ಲ ಹೆಚ್ಚಿನ ಸಹಕಾರ ಕೊಟ್ಟು ತನು ಮನ ತನತ್ತು ನಿಮ್ಮ ಮಾತೆಲ್ಲ ಸೇರಿತು ನಮ್ಮ ಮಾತೆಲ್ಲ ಈ ಜೀವನದ ಕೆಲಸ ಹಾಗೆ ಈ ಬ್ರಹ್ಮಕಲಶ ನಾಯನಾಥಿನ ನಮ್ಮ ಮನಗಳಿಗೆ ನಿಮ್ಮ ಮಾತೆಲ್ಲ ಸಹಕಾರ ತಗೊಂಡು ಕೂಡ ಪಾತ್ರ ತಗೊಂಡು ಮಾತೆಯನ್ನು ಮುಂತಾರೆ. ಧನ್ಯವಾದ. ಆಗಮಿಸಿದ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಶ್ರೀಯುತ ಪುಂಡರೀಕಾಕ್ಷ ಆನೆಗುಂಡಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ನಮ್ಮ ಅಧ್ಯಕ್ಷರಾದ ಮಹಾಬಲೇಶ್ವರ ಭಟ್ರು ಹಾಗೆ ಇವತ್ತಿನ ವಿಜ್ಞಾನ ಪತ್ರದ ಬಿಡುಗಡೆ ಕಾರ್ಯಕ್ರಮ ಮಾಡಿದಂಥ ಗೌರವಾನ್ವಿತರು ಪೋಯತ ದೇವಿ ಪ್ರಸಾದ ಇಲ್ಲಿ ಸೇರಿದವರೆಲ್ಲ ನಮ್ಮ ಊರಿನ ಭಗವದ್ಭಕ್ತರು. ಧಾರ್ಮಿಕವಾಗಿ ಅದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ ನಾನು ಹೇಳೋದಕ್ಕಿಂತ ಜಾಸ್ತಿ ಪೋಯತರು ಹೇಳಿದ್ದಾರೆ. ಅವರಿಗೆ ಯಾಕೆಂದ್ರೆ ಅವ್ರು ಹೇಳಿದ್ರು ಅವ್ರು ನನಗೆ ಅನುಭವ ಕಡಿಮೆ ಅಂತ ಹೇಳಿದ್ರು. ಬಟ್ ಅವರ ಬ್ಲಡ್ ಮನೆತನಕ್ಕೆ ಒಂದು ಹಿರಿತನ ಇದೆ. ಅಲ್ಲಿ ಮುಖ್ಯೇಶ್ವರಾಗಿ ಅವರ ತಂದೆ ಕೂಡ ಕಾರ್ಯನಿರ್ವಹಿಸಿದ್ರು. ಮತ್ತೆ ಒಂದು ಸಮರ್ಪಕ ಒಂದು ಅವ್ರು ಹೇಳಿದ ಮೇಲೆ మన ಕಣಂತೂರಲ್ಲಿ 2 ಮಾತಾಡೋರು ಯಾರು ಇಲ್ಲ ಅಂತ ಒಂದು ವ್ಯಕ್ತಿ. ನಾನು ಅವರ ಎದುರಿಟ್ಟು ಹೊಗಳುವುದಿಲ್ಲ, ಇದು ನಾನು ನನ್ನ ಅನುಭವಕ್ಕೆ ಬಂದದ್ದನ್ನು ಹೇಳ್ತಾ ಇದ್ದೀನಿ. ಸಾಮಾಜಿಕವಾಗಿ ನಾನು ಧಾರ್ಮಿಕ ವಿಚಾರದಲ್ಲಿ ಎಲ್ಲ ಅವರಷ್ಟು ನಾವು ತಿಳಿದವಲ್ಲ. ಸಾಮಾಜಿಕವಾಗಿ ನಮ್ಮ ಈ ಗೋಪಾಲಕೃಷ್ಣ ದೇವಸ್ಥಾನ ಏನಂತ ಹೇಳಿದ್ರೆ ಎಲ್ಲರ ಮನಸ್ಥಿತಿಯನ್ನು ಒಂದುಗೂಡಿಸುವಂತ ಒಂದು ಶ್ರದ್ಧಾ ಕೇಂದ್ರವಾಗಲಿ. ಇಲ್ಲಿ ನಾನು ಯಾವಾಗ ಮಹಾಬಲೇಶ್ವರ ಭಟ್ ಅಂತ ಹೇಳ್ತಾ ಇರ್ತೇನೆ, ಇಲ್ಲಿ ಈ ಖಾಲಿ ಶ್ರೀಕೃಷ್ಣ ನಮ್ಮ ದೇವರಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಮಾತ್ರ ಅಲ್ಲದೆ ಅಷ್ಟಮಿ ಅಲ್ಲ ಇಂಥದ್ದಲ್ಲದೆ ಇನ್ನಿತರ ಎಲ್ಲ ಹಿಂದೂ ಧರ್ಮದ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳು ಆಗುವಂತ ಒಂದು ನಮ್ಮ ಊರಿನ ಒಂದು ಎಲ್ಲರೂ ಗೌರವಾನ್ವಿತ ಒಂದು ಶ್ರದ್ಧಾ ಕೇಂದ್ರವಾಗಲಿ. ಇದಕ್ಕೆಲ್ಲ ನಮ್ಮೆಲ್ಲರ ಸಹಕಾರ ಇರಲಿ ಅಂತ ಶ್ರೀಯುತ ಗೋಪಾಲಕೃಷ್ಣ ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತಾಡಬೇಕಾಗಿ ವಿನಂತಿ ಮಾಡಿಬಿಡ್ತೇವೆ. ಎಲ್ಲ ಸೇರಿದೆ ಸರ್ವ ಮನಸ್ಸು ಮಾತೇನಲ್ಲ ಒಗ್ಗಟ್ಟಾದೆ ಒಂಜಿ ಎಡ್ಡೆ ಒಂಜಿ ಶುಭ ಲಕ್ಷಣದ ಒಂಜಿ ಸಂದರ್ಭ ತೋಜುಂಡು ಐಕಾತ್ ಗಣ್ಯತಿ ಎಡ್ಡೆ ಜನಕುಲ್ಲ ಇನ್ನೊಂಜಿ ಆ ಒಂಜಿ ಕಾರ್ಯಕ್ರಮದ ಇನ್ನೊಂಜಿ ವಿಜ್ಞಾಪನ ಪತ್ರ ಬಿಡುಗಡೆಗೆ ಆಗಮಿಸುವ ನಾವು ಬಹಳ ಸಂತೋಷ ಆಗುಂಡು. ಕಾರ್ಯ ದುಂಬುಗು ಎಡ್ಡೆ ರೀತಿ ಸಾಗಡು ಭಗವಂತನ ಅನುಗ್ರಹ ನಂಗೆ ಸದಾ ಉಪ್ಪಡು ಕಾರ್ಯಗಳು ಪೂರ ಎಡ್ಡೆ ರೀತಿಯಲ್ಲಿ ನಡೆತೊಂದು ಹೋದು ಮಾತೇನಲ್ಲ ಎಕಡೆ ಪಂದಕ್ಕೆ ಎಡ್ಡೆ ಮನಸ್ಸು ಒಮ್ಮತ್ತೋಡು ಸೇರಿ ಇರುವಂಡ ಆ ಎಡ್ಡೆ ಮನಸ್ಸಿನ ಭಗವಂತೆ ಅನುಗ್ರಹಿಸೋಡು ಕಾರ್ಯಗಳು ಭಗವಂತೆ ಮಕ್ಕಳು ನಮ್ಮ ಕಾರ್ಯ ನಿಮಿತ್ತ ಮಾತ್ರ ಕಾರ್ಯ ಖಂಡಿತ ಭಗವಂತೆ ಮಕ್ಕಳು ನಮ್ಮ ನಿಮಿತ್ತ ಮಾತ್ರ ನಮ್ಮ ಈಗ ಸರ್ವ ಪ್ರಯತ್ನ ಮಾತನಾಡ ಅವು ಯಶಸ್ವಿ ಆಪಣ ಒಂಜಿ ಎಡ್ಡೆ ಸಂಕಲ್ಪವನ್ನು ಈ ಒಂದು ಮಾತಿರೆ ಬತ್ತೆ ನಕ್ಲಿಲ್ಲ ಶುಭಾಶಯ ಸರಿ ಒಂದು ಆಡಳಿತ ಮಾಡಿದ ಹಿರಿಯ ಚಿಂತಕರು ಅನುಭವಿನಕ್ಕೂ ಮಾತಿರೆಗಿಲ್ಲ ವಂದನೆ ಸಲ್ಲಿಸೋದು ಕಾರ್ಯ ಎಡ್ಡೆ ಮುಂದುವರಿಯಲು ಭಗವಂತನ ಪ್ರಾರ್ಥನೆ ಮತ್ತೊಂದು ಎಡ್ಡೆ ಕುಂಭದ ನಮ್ಮ ಬ್ರಹ್ಮಕಲಶನು ಪೂರ್ಣುಡು ಮಾತೆಲ್ಲ ತೂಕ ಅನ್ಕೊಂಡ್ರಿಗೆ ಇನ್ನು ಪಾತ್ರ ಅಂತ ಇನ್ನಿತ ಪೊಯ್ಯತ್ತ ಇರಬೇಕ ಟಿ.ಜಿ. ರಾಜಾರಾಮ್ ಭಟ್ರು ಅಧ್ಯಕ್ಷರು ನಮ್ಮ ಮಾತನ್ನು ಸೇರಿ ಈ ಒಂಜಿ ಒಂದು ವಿಜ್ಞಾಪನೆ ಪತ್ರವನ್ನು ನಾವು ಬಿಡುಗಡೆ ಅಂತ
ഈ ಒಂಜಿ ಜೀರ್ಣೋದ್ಧಾರ ಅವಡನಲ್ಲ 10 ಕೈ ಸೇರ್ತು ಇನ್ನೊಂದು ಕೆಲಸ ಆವಡನ ನಿಕ್ಕೆ ನಮ್ಮ ಮಾತೆಲ್ಲ ಕೈ ಸೇರಿಗೆ ಅನ್ಕೊಂಡ ಒಂಜಿ ವಿಷಯ ತುಂಬದಿದ್ದು ನಿಖಲ ಮಾತೆಲ್ಲ ಈ ವಿಜ್ಞಾಪನ ಪತ್ರದಲ್ಲಿ ವಿಜ್ಞಾಪನೆ ಅಂತಂದ್ರು. ನಮ್ಮ ದೇವಸ್ಥಾನದಲ್ಲಿ ನಾವು ಜೀರ್ಣೋದ್ಧಾರ ಕಾರ್ಯದಲ್ಲಿ ಕೈಗೊಳ್ಳಿಕ್ಕೆ ಇರುವಂತಹ ಕಾರ್ಯಗಳ ಪಟ್ಟಿ ಈ ರೀತಿಯಾಗಿದೆ. ಒಳಗಿನ 4 ಸುತ್ತುಕೋಳಿಗಳ ಗೋಪುರಗಳ ನವೀಕರಣ, ಗರ್ಭಗುಡಿ ನವೀಕರಣ, ಹೊರಗಿನ ರಾಜಗೋಪುರ ಪುನರ್ನಿರ್ಮಾಣ, ನಾಗವನ ಪುನರ್ನಿರ್ಮಾಣ, ದೇವಾಲಯಕ್ಕೆ ಪೂರ್ವ ದಿಕ್ಕಿನಿಂದ ದಾರಿ ನಿರ್ಮಾಣ, ಕೆರೆಕಟ್ಟೆ ನವೀಕರಣ, ಹೊರ ಹಿಂಬದಿಯ ಅಂಗಣಕ್ಕೆ ತಡೆಗೋಡೆ, ಹೊರ ಪಶ್ಚಿಮಾಂಗಣದ ಮೇಲ್ಛಾವಣಿ ನಿರ್ಮಾಣ, ವಸಂತಕಟ್ಟೆ ನವೀಕರಣ, ಒಳಾಂಗಣದ ಮೇಲ್ಛಾವಣಿ ಪುನರ್ನಿರ್ಮಾಣ, ಹೊರಾಂಗಣದ ನೆಲಹಾಸು ನವೀಕರಣ ಇತ್ಯಾದಿ ಕಾರ್ಯಗಳು ಜೀರ್ಣೋದ್ಧಾರ ಕಾರ್ಯದಲ್ಲಿ ಒಳಗೊಂಡಿದೆ. ಇದಕ್ಕೆ ಅಂದಾಜು ಸುಮಾರು 3 ಕೋಟಿ ರೂಗಳನ್ನು ಅಂದಾಜಿಸಲಾಗಿದ್ದು, ಊರ ಪರವೂರ ಭಕ್ತರು ನೀಡುವಂತಹ ತನುಮನ ಧನದ ಸಹಕಾರವೇ ಇದಕ್ಕೆ ಶ್ರೀರಕ್ಷೆಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆತ್ಮೀಯರೇ, ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ನಾವು ಈ ಹಿಂದೆ ತಿಳಿಸಿದಂತೆ ಶ್ರಮದಾನದ ಮೂಲಕ ಇವತ್ತು ಚಾಲನೆ ನೀಡಲಿಕ್ಕಿದ್ದೇವೆ. ಇವತ್ತು ಮಧ್ಯಾಹ್ನದವರೆಗೆ ಊರ ಭಕ್ತರೆಲ್ಲರೂ ಸೇರಿ ರಾಜಗೋಪುರದ ಚಾವಣಿ ಕಳಚುವ ಮೂಲಕ ಈ ಶ್ರಮದಾನಕ್ಕೆ ಅತಿಥಿ ಗಣ್ಯರು ಊರವರು ಸೇರಿ ಚಾಲನೆ ನೀಡಲಿಕ್ಕಿದ್ದೇವೆ. ಇನ್ನು ಮುಂದಕ್ಕೆ ಪ್ರತಿ ರಜಾ ದಿವಸಗಳಂದು ಈ ಶ್ರಮದಾನವು ಬೆಳಗಿನ ಅವಧಿಯಲ್ಲಿ ನಡೆಯಲಿಕ್ಕಿದೆ. ಅಂದ್ರೆ ಕಾರ್ಯಕ್ಕೆ ಅನುಗುಣವಾಗಿ ಯಾವ್ಯಾವ ಕೆಲಸಗಳಾಗಬೇಕು ಅದಕ್ಕೆ ಅನುಗುಣವಾಗಿ ರಜಾ ದಿವಸಗಳಂದು ಬೆಳಗಿನ ಅವಧಿಯಲ್ಲಿ 9 ಗಂಟೆಯಿಂದ 12 ಗಂಟೆಯವರೆಗೆ ಶ್ರಮದಾನಗಳು ನಡೆಯಲಿಕ್ಕಿದೆ. ಮತ್ತು ಇಲ್ಲಿ ಕೆಲಸಗಳು ಆಗಬೇಕಾದಂತ ದಿವಸ ಅದನ್ನು ವಾಟ್ಸಪ್ ಗ್ರೂಪ್ಗಳಲ್ಲಿ ತಿಳಿಸಲಾಗುವುದು. ಆ ದಿವಸ ಸಾಯಂಕಾಲ 6:30ರಿಂದ 8:30ರವರೆಗೆ ಶ್ರಮದಾನ ನಡೆಯಲಿಕ್ಕಿದೆ. ಅಂದ್ರೆ ಈಗ ಹೊಯ್ಗೆ ಜಲ್ಲಿ ಇತ್ಯಾದಿ ಸಾಮಗ್ರಿ ಬಂದು ಮರು ದಿವಸಕ್ಕೆ ಆ ಕೆಲಸ ಆಗ್ಬೇಕು ಅಂತ ಇದ್ರೆ ಆ ದಿವಸಗಳನ್ನು ಗ್ರೂಪ್ಗಳಲ್ಲಿ ತಿಳಿಸಿ ವಿವಿಧ ಸಂಘ ಸಂಸ್ಥೆಗಳು, ಊರ ಪರವೂರ ಭಕ್ತರು ಇವರೆಲ್ಲರೂ ಸೇರಿ ಈ ಒಂದು ಶ್ರಮದಾನದ ಕಾರ್ಯಕ್ರಮವನ್ನು ನಾವು ನಡೆಸಲಿಕ್ಕಿದ್ದೇವೆ. ಇದಕ್ಕೆ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಸುತ್ತಮುತ್ತಲಿನಲ್ಲಿ 10 ಹಲವು ವಿವಿಧ ಸಂಘ ಸಂಸ್ಥೆಗಳು, ಸ್ವಸಹಾಯ ಸಂಘಗಳು, ವಿವಿಧ ಸಂಘಟನೆಗಳು ಎಲ್ಲವೂ ಕೂಡ ಇದೆ. ನಮ್ಮ ಕೈರಂಗಳ ಗ್ರಾಮದಲ್ಲಿ ಇರುವಷ್ಟು ಸಂಘಗಳು ಹಾಗೂ ವಿವಿಧ ಸಂಸ್ಥೆಗಳು ಬೇರೆಲ್ಲೂ ಇರ್ಲಿಕ್ಕಿಲ್ಲ. ಈ ಎಲ್ಲ ಸಂಘ ಸಂಸ್ಥೆಗಳು ನಾನು ಒಂದೊಂದಾಗಿ ಪ್ರತ್ಯೇಕವಾಗಿ ಹೆಸರಿಡುವುದಿಲ್ಲ ಈ ಸಂದರ್ಭದಲ್ಲಿ, ಆದ್ರೆ ಕೈರಂಗಳ ಮತ್ತು ಆಸುಪಾಸಿನಲ್ಲಿ ಇರುವಂತಹ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಈ ಕಾರ್ಯಕ್ರಮವನ್ನು ನಡೆಸುವಂಥದ್ದು. ಅವರೆಲ್ಲರೂ ಕೂಡ ಇನ್ನು ಮುಂದಕ್ಕೆ ಶ್ರಮದಾನದಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಮಾತ್ರವಲ್ಲದೆ ಈ ವಿಜ್ಞಾಪನ ಪತ್ರವನ್ನು ಮನೆ ಮನೆಗೆ ತಲುಪಿಸುವಂತ ಕೆಲಸ ಬಹಳ ಮುಖ್ಯವಾದ್ದು. ಈಗಾಗಲೇ ಈ ಒಂದು ಕಾರ್ಯಕ್ರಮ ಸಭೆಗೆ ವಿಜ್ಞಾಪನ ಪತ್ರವನ್ನು ಮನೆ ಮನೆಗೆ ತಲುಪಿಸಿದಂತೆ ಅದಕ್ಕಿಂತಲೂ ಇನ್ನು ಉತ್ತಮ ರೀತಿಯಲ್ಲಿ ಪ್ರತಿ ಮನೆಯಲ್ಲಿ ಒಂದು 10 ನಿಮಿಷಗಳಷ್ಟು ಕಾಲ ಇದ್ದು ಅವರಿಗೆ ಈ ಜೀರ್ಣೋದ್ಧಾರ ಕಾರ್ಯದ ವಿವರವನ್ನು ಮನದಟ್ಟು ಮಾಡಿ, ಮಾತ್ರವಲ್ಲದೆ ಆ ಮನೆಯಲ್ಲಿ ಪರವೂರಿನಲ್ಲಿರುವಂತಹ ಭಕ್ತರು ಸಂಬಂಧಿಕರಿದ್ರೆ ಅವರಿಗೆ ಕೂಡ ಈ ವಿಜ್ಞಾಪನ ಪತ್ರವನ್ನು ಮುಖತಃ ಅಥವಾ ವಾಟ್ಸಪ್ ಮೂಲಕ ಅಥವಾ ವಿವಿಧ ಮಾಧ್ಯಮಗಳ ಮೂಲಕ ತಲುಪಿಸಿ ಅವರಿಂದಲೂ ಕೂಡ ಸಹಕಾರ ಪಡೆಯುವಂತ ಕೆಲಸ ನಮ್ಮ ಗ್ರಾಮಸ್ಥರಿಂದ, ನಮ್ಮ ಸೇರಿರುವಂತ ಭಕ್ತರಿಂದ ಆಗಬೇಕಾಗಿ ವಿನಂತಿ. ಈಗ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ನಾವು ಚಾಲನೆ ಕೊಡ್ತಾ ಇದ್ದೇವೆ. ಮುಂದಿನ 4 ತಿಂಗಳ ಅವಧಿಯಲ್ಲಿ ಈ ರಾಜಗೋಪುರದ ಕಾರ್ಯಗಳು ಮುಗಿಬೇಕು ಅಂತ ನಮ್ಮ ಒಂದು ಅಪೇಕ್ಷೆ ಇದೆ. ಆ ನಂತರ ಅಂದ್ರೆ ಅಷ್ಟಮಿ ಕಳೆದ ನಂತರ ನಾವು ಒಳಗಿನ ದೇವರ ಗರ್ಭಗುಡಿ ಮತ್ತು ಸುತ್ತುಕೋಳಿಗಳು ಮತ್ತು ಇನ್ನಿತರ ಕಾರ್ಯ ಅಂದ್ರೆ ಅದರ ಜೀರ್ಣೋದ್ಧಾರಕ್ಕೆ ನಾವು ಚಾಲನೆ ನೀಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಅನುಜ್ಞಾ ಕಲಶವು ಕೂಡ ಆಗ್ಬೇಕಾಗ್ತದೆ. ಯಾಕೆಂದ್ರೆ ದೇವರ ಒಂದು ಮೂರ್ತಿಯನ್ನು ನಾವು ಬೇರೆ ಕಡೆ ಅನುಜ್ಞಾ ಕಲಶದ ಮೂಲಕ ಪ್ರತಿಷ್ಠಾಪಿಸಿ ಆ ನಂತರ ಒಳಭಾಗದ ಕೆಲಸ ಕಾರ್ಯಗಳು ಆರಂಭ ಆಗ್ತಾ ಇದೆ. ಆದ್ದರಿಂದ ನಾವು ಈ ಎಲ್ಲ ಕಾರ್ಯಕ್ರಮವನ್ನು ಕಾಲಮಿತಿಯೊಳಗೆ ಅಂದ್ರೆ 1 ಅಥವಾ ಗರಿಷ್ಠ ಅಂದ್ರೆ 2 ವರ್ಷದ ಒಳಗೆ ನಾವು ಪೂರ್ಣಗೊಳಿಸಬೇಕು ಎಂಬುದಾಗಿ ನಾವೆಲ್ಲರೂ ಕೂಡ ಸಭೆಯಲ್ಲಿ ನಿರ್ಣಯಿಸಿದ್ದೇವೆ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರ ಪಾತ್ರ ಗಣನೀಯವಾಗಿರುವಂತದ್ದು ನಾವು ವಿಜ್ಞಾಪನ ಪತ್ರದಲ್ಲಿ ಕೂಡ ನೋಡ್ತಾ ಇದ್ದೇವೆ. ಮಹಿಳೆಯರು ನಮ್ಮ ಗ್ರಾಮದಲ್ಲಿರುವಂತಹ ಮಹಿಳಾ ಶಕ್ತಿ, ಸ್ತ್ರೀ ಶಕ್ತಿ ಬಳಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಆಗಮಿಸಿದ್ದಾರೆ. ಮಾತ್ರವಲ್ಲದೆ ಈ ಶ್ರಮದಾನ ಕಾರ್ಯಕ್ರಮ ಇರ್ಬೋದು,
ಮನೆ ಮನೆಗೆ ಆಮಂತ್ರಣ ಪತ್ರಿಕೆ ತಲುಪಿಸುವಂತದ್ದಿರ್ಬೋದು ಅಥವಾ ಇಲ್ಲಿ ಸ್ವಚ್ಛತೆ ಶೃಂಗಾರ ಇರ್ಬೋದು, ಎಲ್ಲ ಕಾರ್ಯದಲ್ಲಿ ಕೂಡ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಂದೆಯೂ ಕೂಡ ತಮ್ಮೆಲ್ಲರ ಸಹಕಾರವನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅಪೇಕ್ಷಿಸ್ತಾ ಇದ್ದೇವೆ. ಇನ್ನು ಜೀರ್ಣೋದ್ಧಾರದ ಬಗ್ಗೆ ನಮ್ಮ ವಿಜ್ಞಾಪನಾ ಪತ್ರನು ಬಿಡುಗಡೆ ನಂತರ ಮಾತಾ ಅತಿಥಿಗಳಿಗೆ ಪ್ರಪ್ರಥಮವಾದ ನಮಸ್ತೆಯನ್ನು ಪಣ್ಣೊಂದು ಒಬ್ಬ ಕೆಲಸ ಮಲ್ಪಡ್ದಂಗ ಐಕ್ ದೇವರ ದಯ ಬೋಡು ಅಂಚೆನೆ ನಂಗೆ ಮನಸ್ಸಲ ಬೋಡು ವಿಜ್ಞಾಪನಾ ಪತ್ರ ಇಲ್ಲಡೆ ಮುಟ್ಟವಣ ಮುಖ್ಯ ಇಲ್ಲಿಲ್ಲದಕ್ಲು ನಮ್ಮ ಇಲ್ಲದ ಈ ಕಾರ್ಯಕ್ರಮ ಅವರನ್ನ ನಮ್ಮ ಮಕ್ಕಳು ನಮ್ಮ ಇಲ್ಲದಕ್ಲೆ ಪಟ್ಪುಣ ಅಗತ್ಯ ಇಜ್ಜಿ ಅಂಚೆನೆ ಈ ದೇವಸ್ಥಾನದ ಜೀರ್ಣೋದ್ಧಾರನು ಮಣ್ಪುಣಾಗ ನಮ್ಮ ಊರ್ದಕ್ಲಿಗೆ ಪಣ್ಪುಣನ ಅಗತ್ಯನೇ ಇಜ್ಜಿ ದಯಪಂಡ ನಮ್ಮ ಇಲ್ಲದ ಕೆಲಸಗಳು ನಾವು ಮಾತೆಲ್ಲ ಒಟ್ಟಿಗೆ ಸೇರಿದ ಮಾತಲ್ಲ ಕಣೆ ಯಾನತ್ತು ಎನರ್ಜಿಂಚಿ ನಾವಡು ಪಣ್ಪುಣೇನು ತುಂಬಾ ಆಲೋಚನೆ ಮಾಡ್ತದ್ದು ಈ ಕೆಲಸಗಳು ದೇವರ ದಯ ಬೋಡು ಯಾನಂಜಿ ಕಾರ್ತಿಕ ಪೂಜೆ ಎಂಚು ಕೊರಡು ದೇವರಿಗೆ ಮನಸ್ಸರಿ ಎನ್ನಲೆ ಕಣೆ ಎನರ್ಜಿ ಎಂಚಿನವಡು ದೇವರಿಗೆ ಎನ್ನ ಪರಕ್ಕೆ ಎಂಚಿನ ಪಣ್ಪುಣೇನು ಮಾತೆಲ್ಲ ಎನ್ನೆಂದಾಣ ಈ ಕೆಲಸ ಭಾರಿ ಸುಲಭವು ಅವು ಅಂತಂದ್ರೆ ಐದು ಅಲ್ಪ ಅಧ್ಯಕ್ಷರು ಮೂಲ ಕಾರ್ಯ ಸಮಿತಿ ಉಂಟು, ಅದು ಸೇವಾ ಸಮಿತಿ ಉಂಟು. ಅಂಚಪಣಂದ್ರೆ ಎನರ್ಜಿ ಹೆಚ್ಚಿನ ಉಂಟು ಯಾನೆಂಚಿನ ಸೇವೆ ಮಾಡ್ಕೊಡು ನೀನು ಪಣ್ಣದ ದುಂಗು ಬರ್ತಿರ್ನಾಡ ಗೋಪಾಲಕೃಷ್ಣಗೆ ಕಾರ್ತಿಕ ಪೂಜಾದ ಅಗತ್ಯ ನಮ್ಮ ಸೇವೆನೇ ಅಗತ್ಯ ಪಂಡು ಎನ್ನೊಂದು ಈ ಎರಡು ಮಾತೆರ ಅವಕಾಶವನ್ನ ಮಾತೆರಿಗೆ ಧನ್ಯವಾದ ಪಡೋದಿಲ್ಲ. ಗೋಪಾಲಕೃಷ್ಣ ದೇವರನ್ನ ಕಾರ್ಗಡ್ಡ ಬರೋದು ಈ ನಮ್ಮ ದೇವಸ್ಥಾನದ ಬ್ರಹ್ಮಕಲಶದ ಪೂರ್ವಭಾವಿಯಾದ ಕೆಲವೊಂದು ಕಾರ್ಯಕ್ರಮ ಮುಷ್ಟಿ ಸಮರ್ಪಣೆ ಅದು ಇನಿ ವಿಜ್ಞಾಪನಾ ಪತ್ರದ ಬಿಡುಗಡೆ ಕಾರ್ಯಕ್ರಮ ನಮ್ಮ ಭಾಗಿಯಾದ ಖಂಡಿತ ಈ ಕೈರಂಗಳ ಗ್ರಾಮದ ಸಂಬಂಧಪಟ್ಟದ್ದು ಈ ದೇವಸ್ಥಾನ ಸಂಬಂಧಪಟ್ಟ ಹಿರಿಯರು ಬಂಡೆ ನಮ್ಮ ಊರು ಪಕ್ಕ ಪರವೂರು ಎಷ್ಟೋ ಜನ ಮುಲ್ತುಬೋದು ಇನ್ನು ವಿವಿಧ ಉನ್ನತ ಹುದ್ದೆ ವಿವಿಧ ಕ್ಷೇತ್ರಗಳು ಬೇತ ಸೇವೆ ಬಂದದ್ದು ಅಕ್ಲೇ ಪೂರ ಈ ಕಾರ್ಯಕ್ರಮ ಭಾಗಿಯಾರ ಸಾಕ್ಷಿ ಅವರು ಇನ್ನು ನಮ್ಮ ವಿಜ್ಞಾಪನಾ ಪತ್ರ ಬಿಡುಗಡೆ ಬಂದು ಕಂಡಿದ್ದಾರೆ ಪ್ರತಿ ಒಂದು ಇಲ್ಲ ಎತ್ತವಳು ಇನ್ನು ಮೂರು ಸೇರ್ನಕ್ಲು ನನ್ನ ಮಸ್ತ್ ಜನ ಸೇರಿ ಒಳ್ಳೇದು ನಮ್ಮ ಎಲ್ಲಂಜಿ ಮುಲ್ದ ಅವೇ ಒಂಜಿ ಶ್ರಮದಾನ ಬಂದಾಗ ನಮ್ಮ ಬರ್ಪಣೆ ಆಗ್ತದೆ ನಮ್ಮ ಕೈಕಾಲ ಇಲ್ಲದ ಎಲ್ಲ ಒಂದು ನೆದೊಂದು ಬರುದು ಇದೇ ಬಂಡ ಪಂಡಿಯರು ನಮ್ಮ ಕೊಯ್ಯತ್ತೆ ಪೌಲ ನಮ್ಮ ಅಕ್ಕಲ ಪಂಡಿಜಿದ ಬರ್ಪುಜಿ ಅವು ಧನ ಸಂಗ್ರಹ ಅದಪ್ಪು ಕಾರ್ಯರೂಪಾಡ ಅದಪ್ಪು ಇನ್ನು ಕೈಕಾಲ ಹೋದು ಪಂಡನ ಒಂಚೂರು ಜಾಸ್ತಿ ಬೇರೆ ಆಗ್ಬಿಡ ಇದ್ದು ಅಂಚಾದ ಇಂಗ್ಲೆಂಡ್ ಒಂಜಿ ಭಾಗ್ಯ ಈ ಕೊಡ್ತರು ಈ ದೇವಸ್ಥಾನದ ಶ್ರಮದಾನ ಪಕ್ಕ ನನ್ನ ನಡಪುಣಂಚಿನ ಧಾರ್ಮಿಕ ಕಾರ್ಯಕ್ರಮ ಕೂಡ ಪೂರ್ಣ ಪ್ರಮಾಣ ಸೇವೆ ಸಲ್ಲಿಸಿದ್ದಾರೆ. ಎಂಕೆಂಕ್ಲು ನಿಜವಾದ ಈ ಸಮಿತಿಗೆ ಅಭಾರಿ ಆದಲ್ಲ ಅವರೊಂದು ಈ ಶ್ರಮದಾನದ ಕಾರ್ಯ ನಮ್ಮ ಮಾತೆಲ್ಲ ಸೇರಿದು ಪೂರ್ಣ ಮನಪುಗ ಬಂದು ಎನ್ನ ಪ್ರಾರ್ಥನೆ ಮುಗಿತು. ಕಾರ್ಯಕ್ರಮದಲ್ಲಿ ಸೇರಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಊರಿನ ಸರ್ವರಿಗೂ ವಂದಿಸುತ್ತಾ ಇವತ್ತು ವಿಜ್ಞಾಪನಾ ಪತ್ರ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸುವುದು ನಮ್ಮ ಭಾಗ್ಯ ಅಂತ ತಿಳ್ಕೊಳ್ತೀನಿ. ನಾನೀಗ ಮಹಿಳಾ ವೇದಿಕೆ ಪರವಾಗಿ ಮಾತಾಡೋದಾದ್ರೆ ನಮ್ಮ ಮಹಿಳೆಯರ ಎಲ್ಲ ಕಾರ್ಯದಲ್ಲಿ ದೇವಸ್ಥಾನದ ಅದಷ್ಟಮಿ ಇರ್ಬೋದು, ಜಾತ್ರಾ ಮಹೋತ್ಸವ ಇರ್ಬೋದು, ಎಲ್ಲ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಿದ್ದಾರೆ. ಮುಂದೆ ಕೂಡ ನಮ್ಮದು ಪೂರ್ಣ ಮಟ್ಟದ ಸಹಕಾರವನ್ನು ಕೊಡ್ತೇವೆ ಅಂತ ನಿಮ್ಮ ಮೂಲಕ ತಿಳಿಸ್ತೀನಿ. ಶ್ರೀ ಗೋಪಾಲಕೃಷ್ಣ ದೇವರ ವಿಜ್ಞಾಪನಾ ಪತ್ರವನ್ನು ನಾವು ಈಗಾಗಲೇ ಬಿಡುಗಡೆಗೊಳಿಸಿದ್ದೇವೆ. ನಮ್ಮ ಈ ಕಾರ್ಯಕ್ರಮವು ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಈ ಗೋಪಾಲಕೃಷ್ಣ ದೇವರಂದರೆ ಬಹಳ ಕಾರ್ಮಿಕ ಅಂದರೆ ನನಗೆ ಆದ ಅನುಭವ. ನಾನು ಎಲ್ಲಿಯಾದರೂ ಒಂದು ಕಡೆ ಹೋಗಿ ಏನು ಒಂದು ಕಡೆ ಇನ್ನೊಂದು ದೇವರ ಸನ್ನಿಧಿಗೆ ಹೋಗಲು ನಾನು ಅಲ್ಲಿ ಕಾಯ್ತಾ ಇರ್ತೇನೆ. ನನಗೆ ಅಂದ್ರೆ ಅಲ್ಲಿ ಏನೋ ವ್ಯವಸ್ಥೆ ಇರುವುದಿಲ್ಲ, ಗಾಡಿ ಅದೆಲ್ಲ ಅಲ್ಲಿ ತಲುಪಲಿಕ್ಕೆ. ಅಷ್ಟೊತ್ತಿಗೆ ಗೋಪಾಲಕೃಷ್ಣ ದೇವರೇ, ನನಗೆ ಒಂದು ಗಾಡಿ ಯಾರಾದ್ರೂ ಬರ್ಲಿ, ನಾನು ಕರ್ಕೊಂಡು ಹೋಗ್ಲಿ ಅಂತ ಒಂದು ಮನದಲ್ಲಿ ನಿಲ್ಲಿಸಿ 1-2 ನಿಮಿಷ ಆಗುವಾಗ ನನ್ನ ಎದುರಲ್ಲಿ ಬಂದು ಯಾರಾದ್ರೂ ಗಾಡಿ ನಿಲ್ಲಿಸಿ, ನೀವು ಅಲ್ಲಿಗೆ ಬರುವವರ ಬನ್ನಿ, ನಿಮ್ಮನ್ನು ಅಲ್ಲಿ ಬಿಡ್ತೇನೆ ನಾನು ಅಂತ ಗೋಪಾಲಕೃಷ್ಣ ದೇವರು ಬಂದು ನನ್ನ ಎದುರು ನಿಂತು ನನ್ನನ್ನು ಕರ್ಕೊಂಡು ಹೋದಾಗೆ ನಾನು ಹೋದ ಕೆಲವು ಸ್ಥಳಗಳ ಅನುಭವ ಇದೆ ನನಗೆ. ತುಂಬಾ ಕಡೆ ಹಾಗೆ ಹೋದ ಅನುಭವ. ಅದಕ್ಕೆ ನಾನು ಯಾವಾಗ್ಲೂ ಹೇಳುದು, ಗೋಪಾಲಕೃಷ್ಣ ದೇವರು ಯಾವತ್ತೂ ಬಿಟ್ಟು ಕೊಡುದಿಲ್ಲ ಅಂತ. ಅಂದ್ರೆ ನಮ್ಮ ಊರಿನಲ್ಲಿ ಯಾರ ಮನೆಯಲ್ಲಿ ಯಾವ ಕಾರ್ಯಕ್ರಮ ಇರುವುದಾದ್ರೂ ಮೊದಲಿಗೆ ನಾವು ಗೋಪಾಲಕೃಷ್ಣ ದೇವರಿಗೆ
ಅವರನ್ನು ಪೂಜೆ ಮಾಡಿ ಅವರ ಹೆಸರನ್ನು ಹೇಳಿ ಈ ದೇವಸ್ಥಾನಕ್ಕೆ ಒಂದು ಏನಾದರೂ ಅವರ ನಮ್ಮ ಲೆಕ್ಕದಲ್ಲಿ ಒಂದು ಪೂಜೆ ಏನಾದರೂ ಹೇಳಿ ಕಾರ್ಯಕ್ರಮವನ್ನು ಮುಂದೆ ಮಾಡುವಂತ ಪದ್ಧತಿ. ಹಾಗೆ ಎಲ್ಲರೂ ಇವು ನಮ್ಮ ಊರಿನ ಎಲ್ಲ ಜನರಿಗೆ ದೇವರು ಆಯುರಾರೋಗ್ಯ ಆಯುಷ್ಯವನ್ನು ನೀಡಲಿ ಎಂದು ಬೇಡಿಕೊಳ್ಳುತ್ತಾ ನಮ್ಮ ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಯಲಿ ಎಂದು ಬೇಡಿಕೊಳ್ಳುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ದೇವರೇ ಗಡ್ಡ ಬರುವುದು ಅಂಚನೆ ನಮ್ಮ ಜೀವನೋದ್ಧಾರದ ವಿಜ್ಞಾಪನಾ ಪತ್ರ ಬಿಡುಗಡೆ ಮಾಡ್ತಿದ್ದ ಮಾತ ಗಣ್ಯರಿಗೆಲ್ಲ ಹೊಂದಿಸ ಒಂದು ದಾದನ ನನಗೊಂಜಿ ಭಾರಿ ಇದೆ ಅವಕಾಶ ಭಾರಿ ಖುಷಿ ಆಗುವುದು. ನಮ್ಮ ದೇವಸ್ಥಾನ ಜೀವನೋದ್ಧಾರವು ನಮ್ಮ ಮಾತ ಸೇರಿದ ನನಲಾದ ಜನ ಬರಿಯರ ಉಲ್ಲೇರು ಇಲ್ಲಿ ದಾದನ ಅನಿವಾರ್ಯ ಕಾರಣಗಳು ಅಗಲ ಕುಟುಂಬದ ಕೆಲವು ಕೆಲಸಲು ಮಸ್ತ್ ಜವಳಿ ಮಾತ ಪಂಡೇರು ನೆಕ್ಸ್ಟ್ ದಿನಗಳು ಬರ್ಪ ಗ್ಯಾರಂಟಿ. ಇನ್ನಿತ ನಮ್ಮ ಈ ಕಾರ್ಯಕ್ರಮವನ್ನು ತೂದು ಅಕಲು ಉತ್ಸವಗಳು ಬರ್ತೇವೆ, ಊರೆಲ್ಲ ಬರ್ತೇವೆ. ಕೈಟ್ಲ ನಮ್ಮ ಮಹಿಳಾ ಶಕ್ತಿ ಇನಿ ಅಂತ ತೋಜಿ ಆಂಡ ಈ ಸತ್ಯದ ಶಾರದೋತ್ಸವನು ನಮ್ಮ ಮಹಿಳಾ ಶಕ್ತಿ ಎಂಚ ಮಂತು ತೋಜಾದ ಮಾತೆಲ್ಲ ಕೂತೇರು. ಅಂಚ ಮಹಿಳಾ ಶಕ್ತಿಲ ಭಾರಿ ಪವರ್ಫುಲ್ ಉಂಟು. ಪ್ರತಿ ವರಿಯೆಲ್ಲ ಆ ಗೋಪಾಲಕೃಷ್ಣ ದೇವರು ಇಡೆ ಜೀವನೋದ್ಧಾರದ ಕಾರ್ಯಕ್ರಮ ಅವಳು ಬ್ರಹ್ಮಕಲಶೋಡ ಅವಳು ಮಾತೆರೆಲ್ಲ ಉತ್ಸವಡು ಬರಿಯಾರೆ ದೇವರ ಮನಸ್ಸು ಬರಡು ಅಕ್ಲಿಗೆ ಅಂಚನೆ ಆರೋಗ್ಯನ ಎಡ್ಡೆ ರೀತಿಯ ಕೊರತು ಉತ್ಸವಡು ಬರ್ತದು ಪ್ರತಿಯೊಲ್ಲ ಭಾಗವಹಿಸೋದು ದೇವರ ಸೇವೆ ಮಾಡ್ತಾರೆ ಅವಕಾಶ ಮತ್ತು ಸೇವೆ ಮಾಡ್ತಾರೆ. ಆದ್ರೆ ಪ್ರೇರಣೆ ಕೊಡೋದು ದೇವರ ನಟ್ಟೊಂದು ಮಾತ ಭತ್ತಿನ ಭಕ್ತರಿಗೆ ವಂದಿಸ ಒಂದು ಎರಡು ಪಾತ್ರ. ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಉಮೇಶ್ ಜೆ ನಮ್ಮನ್ನು ಉದ್ದೇಶಿಸಿ ಅವರು ಮಾತಾಡಬೇಕಾಗಿಲ್ಲ. ಶ್ರೀ ಕ್ಷೇತ್ರದ ದೇವರನ್ನು ಪ್ರಾರ್ಥಿಸ್ತಾ ಆತ್ಮೀಯ ಭಕ್ತಾದಿಗಳು, ದಿನ ಈ ಒಂದು ಜೀರ್ಣೋದ್ಧಾರದ ವಿಜ್ಞಾಪನ ಪತ್ರವನ್ನು ಬಿಡುಗಡೆ ಮಾಡಿದ ಎಲ್ಲ ಗಣ್ಯ ಅತಿಥಿಗಳಿಗೆ ನಾನು ಮೊದಲಾಗಿ ವಂದಿಸುತ್ತಾ ಈ ಜೀರ್ಣೋದ್ಧಾರದ ಕಾರ್ಯಕ್ರಮವು ಕೆಲಸಗಳು ಎಲ್ಲವೂ ಅತಿ ಶೀಘ್ರವಾಗಿ ನೆರವೇರಲಿ ಎಂದು ಆ ಗೋಪಾಲಕೃಷ್ಣ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈಗ ಈ ಸಭೆಯಲ್ಲಿ ಉಪಸ್ಥಿತರಿದ್ದು ವಿಜ್ಞಾಪನ ಪತ್ರವನ್ನು ಬಿಡುಗಡೆ ಮಾಡಿರುವಂತ ನಮ್ಮ ಹಿರಿಯರು ಹಾಗೂ ಗೌರವಾನ್ವಿತರಾದಂಥ ಶ್ರೀಯುತ ದೇವಿ ಪ್ರಸಾದ ಪಯ್ಯತ್ತಾಯರು ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ಉಪಸ್ಥಿತರಿದ್ದಂಥ ಶ್ರೀಯುತ ಟಿ.ಜಿ. ರಾಜಾರಾಮ್ ಭಟ್ ಹಿರಿಯ ಮಾರ್ಗದರ್ಶಕರು, ನಮ್ಮ ಸಮಿತಿಯ ಹಿರಿಯ ಮಾರ್ಗದರ್ಶಕರು, ಇವರಿಗೆ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸೇವಾ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಉಗ್ಗಪ್ಪ ಮಾಣೈ ಬೀರೂರು, ಹಾಗೆ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರು ಶ್ರೀಯುತ ಪುಂಡರೀಕಾಕ್ಷ ಆನೆಗೊಂಡಿ, ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮನ್ನೆಲ್ಲ ಮುನ್ನಡೆಸ್ತಾ ಇರುವಂತ ಅಧ್ಯಕ್ಷರು, ಎಲ್ಲ ಸಮಿತಿಗಳ ಅಧ್ಯಕ್ಷರು ಶ್ರೀಯುತ ತೋಡುಗುಳಿ ಮಹಾಬಲೇಶ್ವರ ಭಟ್, ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಇವತ್ತು ಹೇಳಿದ್ರು ಈ ದಿನ ನಿಗದಿಪಡಿಸುವಾಗ ಬೇರೆ ಬೇರೆ ಕಡೆ ಇವತ್ತು ತುಂಬಾ ಕಾರ್ಯಕ್ರಮ ಇದೆ ಅಂತ. ಆದ್ರೆ ನಮಗೆ ನಾವು ಇನ್ನು ಹೆಚ್ಚು ಮುಂದೆ ದೂಡ್ತಾ ಹೋದ್ರೆ ಮಳೆಗಾಲ ಆರಂಭ ಆಗ್ತಾ ಇದೆ. ನಮ್ಮ ಪಾಯದ ಕೆಲಸಗಳು ಮಳೆ ಆರಂಭ ಆಗುವ ಮೊದಲೇ ಆಗ್ಬೇಕು. ಆ ಉದ್ದೇಶಕ್ಕಾಗಿ ನಾವು ಇನ್ನು ದಿನ ಮುಂದೂಡದೆ ಇವತ್ತು ಒಂದು ಮುಹೂರ್ತದಲ್ಲಿ, ಶುಭ ಮುಹೂರ್ತದಲ್ಲಿ ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ನಮ್ಮ ಶಶಿಧರ್ ಅವರು ಈ ಒಂದು ಕಾರ್ಯಕ್ರಮವನ್ನು ವಿಶ್ವಾದ್ಯಂತ ಪ್ರಚಾರ ಮಾಡಲಿಕ್ಕಿದ್ದಾರೆ. ಅವರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನು ಮುಂದಕ್ಕೆ ಅಂದ್ರೆ ಬರುವ ವಾರದಲ್ಲಿ ನಾವೊಂದು ಸಭೆಯನ್ನು ಎಲ್ಲ ಅಂದ್ರೆ ಈ ವಿಜ್ಞಾಪನ ಪತ್ರವನ್ನು ಮನೆ ಮನೆಗೆ ತಲುಪಿಸುವಂತದ್ದು ಬಹಳ ಮುಖ್ಯವಾದಂತಹ ಜವಾಬ್ದಾರಿ. ಅದರ ಬಗ್ಗೆ ಒಂದು ಸಭೆಯನ್ನು ಮುಂದಿನ ವಾರದಲ್ಲಿ ಕರೆದು ವಿವಿಧ ತಂಡಗಳನ್ನು ಮಾಡಲಿಕ್ಕಿದ್ದೇವೆ. ಆ ಸಭೆಗೆ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಮಾರ್ಗದರ್ಶನ ನೀಡಬೇಕಾಗಿ ವಿನಂತಿ. ಯಾಕಂತ ಹೇಳಿದ್ರೆ ಕೆಲವು ಸಭೆ ಕರೆದಾಗ ಬೆರಳೆಣಿಕೆಯ ಸದಸ್ಯರು ಇರುವಂತದ್ದು ಹಿಂದೆ ಗಮನಕ್ಕೆ ಬಂದಿದೆ. ಇನ್ನು ಮುಂದೆ ಹಾಗೆ ಆಗಬಾರ್ದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಸಹಕರಿಸಬೇಕಾಗಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆ
ಈ ಸಭೆಯಲ್ಲಿ ಉಪಸ್ಥಿತರಿದ್ದಂತ ಊರ ಪರವೂರ ಗ್ರಾಮಸ್ಥರು, ವಿವಿಧ ಸಮಿತಿಗಳ ಪದಾಧಿಕಾರಿಗಳು, ಸರ್ವ ಸದಸ್ಯರಿಗೆ ಶ್ರೀ ಗೋಪಾಲಕೃಷ್ಣ ದೇವರು ಆಯುಷ್ಯ ಆರೋಗ್ಯವನ್ನು ಕೊಡ್ಲಿ ಅಂತ ಬೇಡ್ತಾ ಈ ಸಭೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಈಗ 2 ರೀತಿಯ ಕಾರ್ಯಗಳು ಅಧಿಕೃತವಾಗಿ ಆರಂಭ ಆಗ್ತಾ ಇದೆ. ಮೊದಲನೆಯದಾಗಿ ರಾಜಗೋಪುರದ ಓಡನ್ನು ತೆಗೆಯುವಂತ ಕಾರ್ಯಕ್ರಮ. ಅದೇ ರೀತಿಯಾಗಿ ಅಲ್ಲಿ ಜಲ್ಲಿ ಮತ್ತೆ ಹೊಯ್ಗೆ ಬಂದಿದೆ, ಅದನ್ನು ನಾವು ಈಶಾನ್ಯ ಮೂಲೆಯಲ್ಲಿರುವಂತಹ ಒಂದು ಪಿಲ್ಲರ್ನ ಕೆಲಸಕ್ಕೆ ಅಲ್ಲಿಗೆ ಸಾಗಾಟ ಆಗಬೇಕು. ಹಾಗೆ 2 ಕಾರ್ಯಕ್ರಮವು ಕೂಡ ಈಗ ಸಾಂಕೇತಿಕವಾಗಿ ಆರಂಭ ಆಗಿ ನಂತರ ಚಾವಣಿಯ ಕಳಚುವ ಕೆಲಸ ಇವತ್ತು ಆಗ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.